Hey guys, Namaskara. So I am Vishwas. Welcome to Success Academy. So this is me. So 2018ರಲ್ಲಿ ನಡೆದಿರತಕ್ಕಂಥ SDA ಎಕ್ಸಾಮಿನೇಷನ್ಸ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ಸು. ಸೊ ಈ ಪೇಪರು ಡಿ ಸೀರೀಸು ಓಕೆನಾ. ಸೊ ಲೆಟ್ ಸ್ಟಾರ್ಟ್. ಸೊ ಕ್ವಶನ್ ನಂಬರ್ 1 ನೋಡಿ, ಇಲ್ಲಿ ಗ್ರಹಗಳನ್ನು ಕೊಟ್ಟಿದ್ದಾರೆ, ಅದರ ಲಕ್ಷಣಗಳು ಓಕೆನಾ. ಸೊ ಕುಬ್ಜಗ್ರಹ ಅಂತ ಕರೆಯೋದು ಯಾವುದನ್ನು ಅಂದರೆ ಪ್ಲೋಟ ಗ್ರಹವನ್ನು ಕುಬ್ಜಗ್ರಹ ಅಂತ. ಗ್ರಹಗಳು ಮುಂಚೆ 9 ಇದ್ದು ಪ್ಲೋಟ ಗ್ರಹವನ್ನು ಸೇರಿ ಇವಾಗ 8 ಗ್ರಹಗಳು ಇರತಕ್ಕಂಥದ್ದು ಅಲ್ವಾ. ಪ್ಲೋಟ ಗ್ರಹವನ್ನು ಕುಬ್ಜಗ್ರಹ ಅಂತ ಕರೀತಾರೆ. ಸೌರವ್ಯೂಹದಲ್ಲಿನ ಅಧಿಕ ಉದ್ದದ ಗ್ರಹ ಅಂತ ಯಾವುದೂ ಇಲ್ಲ, ಅತ್ಯಂತ ದೊಡ್ಡವಾದ ಗ್ರಹ ಅಂತ ಇದೆ, ಅವರು ತಪ್ಪು ಕೊಟ್ಟಿದ್ದಾರೆ. ಅದು ಲಾರ್ಜೆಸ್ಟ್ ಅಲ್ಲ, ಅದು ಬಿಗ್ಗೆಸ್ಟ್ ಅಂತ ಬರುತ್ತೆ. ಅದು ಯಾವುದು ಅಂದರೆ ಗುರುಗ್ರಹ ಅಂದರೆ ನೋಡಿ A4 ಇದೆ. ಆಮೇಲೆ B3 ಅಂದರೆ ನೋಡಿ ಇಲ್ಲಿ ಬರುತ್ತೆ, 4th ಆಪ್ಷನ್ಸ್ ಬರುತ್ತೆ ಓಕೆನಾ. ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರತಕ್ಕಂಥ ಗ್ರಹ ಶುಕ್ರ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಬುಧ ಗ್ರಹ. ಸೊ ಆಪ್ಷನ್ 4 ವಾಸ್ ದ ಕರೆಕ್ಟ್ ಆನ್ಸರ್. ಕೂಲ್ ಗಾಯ್ಸ್. ಸೊ ನೆಕ್ಸ್ಟ್, ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ವೃದ್ಧಿಗಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಲಾಗುತ್ತಿದೆ? ಸೊ ಕರೆಕ್ಟ್ ಆನ್ಸರ್ January 24th, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಕೇಳಿದಿದ್ರೆ October 11 ಬರೀರಿ ಓಕೆನಾ. October 11 ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ 2012ರಿಂದ ಸ್ಟಾರ್ಟ್ ಮಾಡಿರೋದು, October 11. ಸೊ ಕ್ವಶನ್ ನಂಬರ್ 3, ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. 100% ಕರೆಕ್ಟ್. ಸಾರಿ ಇದು ಮರ್ಕ್ಯುರಿ ಇದೆಯಲ್ಲ, ಇದು ಒಂದೇ ಮೆಟಲ್ಲು ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ನಾರ್ಮಲ್ ಟೆಂಪ್ರೇಚರು ಮತ್ತು ಪ್ರೆಷರಲ್ಲಿ. ಯಾಕಂದರೆ ಅದ್ರ ಬಿಹೇವಿಯರು ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಮತ್ತು ಅದೆಲ್ಲ ಬಿಹೇವಿಯರ್ ಚೇಂಜ್ ಆಗ್ತಿರುತ್ತೆ. ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ, ಮರ್ಕ್ಯುರಿ ಆಸ್ ಎ ಲೋ ಮೆಲ್ಟಿಂಗ್ ಪಾಯಿಂಟು, ಮತ್ತು ಪೂರ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟರ್ ಇದು. ಅದಕ್ಕೋಸ್ಕರ ಈ ಪಾದರಸ ದ್ರವ ಸ್ಥಿತಿಯಲ್ಲಿ ಕೊಠಡಿಯ ಉಷ್ಣತೆಯಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸುವ ಲಕ್ಷಣವನ್ನು ತನ್ಯತೆ ಅಂತ ಕರಿತೀವಿ. ತನ್ಯತೆ ಅಂದರೆ ಡಕ್ಟೈಲಿಟಿ ಅಂತ. ಹೌದು, ಹಾಳೆಗಳನ್ನು ಬಡಿದು, ಈಗ ತಾಮ್ರ ನೀವೆಲ್ಲ ನೋಡಿದರೆ ಅದನ್ನೆಲ್ಲ ಮಾಡೋದು ಡಕ್ಟೈಲಿಟಿ ಅಂತ ಕರಿತೀವಿ. ಸೊ ಮೋಸ್ಟ್ ಡಕ್ಟೈಲ್ ಮೆಟಲ್ ಅಂದರೆ ಯಾವುದು ಅಂತ ಕೇಳಿದ್ರೆ, ಅಂದರೆ ಅತ್ಯಂತ ಹೆಚ್ಚು ತನ್ಯತೆ ಉಳ್ಳಂತಹ ಮೆಟಲ್ ಯಾವುದು ಅಂತ ಕೇಳಿದ್ರೆ ಪ್ಲಾಟಿನಮ್, ನೆನ್ಪಿಟ್ಕೊಳ್ಳಿ ಓಕೆನಾ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ A and B, ಬೋತ್ ಆರ್ ಕರೆಕ್ಟ್. ಸೊ ಕ್ವಶನ್ 4, 4ನೇ ಕ್ವಶನು, ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ. ಹೌದು, ಶಾಖವು ಶಕ್ತಿಯ ಒಂದು ರೂಪ. ಹೌದು, ಈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ನೋಡಿ, ದಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಅಲ್ವಾ. ಒಂದು ಆಬ್ಜೆಕ್ಟಿಂದ ಮತ್ತೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಮಿಟ್ ಆಗ್ತಿರುತ್ತೆ. ಶಾಖವು ನಿರ್ವಾತದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಇದೆ. ಸೊ ಇದು ಹಾದು ಹೋಗುತ್ತದೆ ಇದು. ಸೊ ಈ ಶಾಖವು ಹೀಟು ಟ್ರಾವೆಲ್ಸ್ ಥ್ರೂ ಎ ವಾಕ್ಯೂಮಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಮುಖಾಂತರ ಹಾದು ಹೋಗುತ್ತೆ. ಯಾವ್ಯಾವುದಂದರೆ 3 ಮೆಕ್ಯಾನಿಸಮ್ಸ್ ಇದೆ, ಕಂಡಕ್ಷನ್ನು, ಕನ್ವೆಕ್ಷನ್ನು ಮತ್ತು ರೇಡಿಯೇಷನ್ಸ್ ಅಂತ. ಸೊ ಆ ರೀತಿ ಹಾದು ಹೋಗುತ್ತೆ. ಬಟ್ ನೋಡಿ, ಇಲ್ಲಿ ಆಪ್ಷನ್ಸ್ ನೋಡಿದರೆ A and B ಕೊಡಬೇಕು, A B ಇಲ್ಲ. ಸೊ ಐ ಥಿಂಕ್ ಇದು ಗ್ರೇಸ್ ಬರುತ್ತೋ ಗೊತ್ತಿಲ್ಲ, ಬಟ್ ಆನ್ಸರ್ಸ್ A B C 3 ಇದನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಈ ಕ್ವಶನನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಿನೇಷನ್ಸಲ್ಲಿ ಸೇಮ್ ಕ್ವಶನ್ನ ಕೇಳಿದರು. ಸೊ ಅಲ್ಲೂ ಕೂಡ ಈ ಕರೆಕ್ಟ್ ಆನ್ಸರ್ ಇದೆ. A and B ಆರ್ ದ ಪಕ್ಕ ಕರೆಕ್ಟ್ ಆನ್ಸರ್ಸು. C ಇದು ಅದು ಹೋಗಲ್ಲ, ಬಟ್ ಇದು ಕೀ ಆನ್ಸರ್ಸ್ ಹೇಗೆ ಕೊಡ್ತಾನೆ ಗೊತ್ತಿಲ್ಲ. ಸೊ ಇದಕ್ಕೆ A B ಇಲ್ಲ ಅಂದರೆ ಇದು ಗ್ರೇಸ್ ಬರಬೇಕಂದ್ರೆ A B C ಕೊಡ್ತಾನೆ ಓಕೆನಾ. ಸೊ ಹೀಟು ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್, ಹೀಟ್ ಏನು ಮಾಡುತ್ತೆ, ಶಾಖವು ನಿರ್ವಾತದ ಮೂಲಕ ಹಾದು ಹೋಗುತ್ತದೆ. ಈ ಇನ್ಫ್ರಾರೆಡ್ ರೇಡಿಯೇಷನ್ಸು ಮತ್ತು ಈ ಕನ್ವೆಕ್ಷನ್ಸ್ ಇದೆಯಲ್ಲ, ಈ ಮೆಟೀರಿಯಲ್ ಕಾಂಟ್ಯಾಕ್ಟ್ ಮುಖಾಂತರ ಹಾದು ಹೋಗುತ್ತೆ. ರೇಡಿಯೇಷನ್ ಅಂದರೆ ಎಲೆಕ್ಟ್ರಿಕಲ್ ರೇಡಿಯೇಷನ್ಸ್ ಮುಖಾಂತರ ಹಾದು ಹೋಗುತ್ತೆ ಹೀಟ್ ಓಕೆನಾ. ನೆಕ್ಸ್ಟ್ 5th ಕ್ವಶನ್, ಬೆಳಕಿನ ಇತರೆ ಸಂಸಕ್ತ ಮೂಲಗಳು ಅಥವಾ ಲೇಸರ್ನಿಂದ ಪ್ರವೇಶಿಸುವ 2 ಬೆಳಕಿನ ದಂಡಗಳಿಂದಾಗುವ 3 ಆಯಾಮೀಯ ಬಿಂಬಗಳ ರಚನೆ ಉಂಟಾಗುವ ವಿದ್ಯಮಾನವನ್ನು ಹೀಗೆಂದು ಕರೆಯಲಾಗುತ್ತದೆ. ಸೊ ಇದನ್ನು ಆಲೋಗ್ರಫಿ ಅಂತ ಕರಿತೀವಿ, ಪೂರ್ಣ ಲೇಖನ ಅಂತ. ಈ ಆಲೋಗ್ರಫಿ ಫಾದರ್ ಆಫ್ ಆಲೋಗ್ರಫಿ ಡೆನ್ನಿಸ್ ಗ್ಯಾಬರ್ ಅಂತ, DENNIS GABOR, ಡೆನ್ನಿಸ್ ಗ್ಯಾಬರ್, ಫಾದರ್ ಆಫ್ ಆಲೋಗ್ರಫಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6, ಕೆಳಗಿನ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ಗಳನ್ನು ಪರಿಗಣಿಸಿ. ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ಯಾನರು, ಕೀಬೋರ್ಡು, ಪ್ರಿಂಟರು, ಮಾನಿಟರು, ಪ್ಲಾಟರು, ಮೌಸ್ ಅಂತ ಕೊಟ್ಟಿದ್ದಾರೆ. ಈ
ಈ ಕೆಳಗಿನ ಯಾವ ಗುಂಪುಗಳು ಮಾತ್ರ ಔಟ್ಪುಟ್ ಸಾಧನ ಡಿವೈಸ್ಗಳನ್ನು ಹೊಂದಿದೆ ಅಂತ. ಯಾವುದು ಇದರಲ್ಲಿ ಔಟ್ಪುಟ್ ಡಿವೈಸ್ ಅಂತ? ಓಕೆನಾ. ಔಟ್ಪುಟ್ ಡಿವೈಸ್ ಯಾವುದು ಅಂದರೆ ನೋಡಿ, ಇಲ್ಲಿ ಮಾನಿಟರ್ ಔಟ್ಪುಟ್ ಡಿವೈಸ್ ಬರುತ್ತೆ ಡಿ, ಮಾನಿಟರ್ ಔಟ್ಪುಟ್ ಡಿವೈಸ್ ಬರುತ್ತೆ. ಆಮೇಲೆ ಪ್ರಿಂಟರ್ ಬರುತ್ತೆ ಸಿ, ಡಿ ಮತ್ತು ಸಿ ಇದೆ, ಪ್ರಿಂಟರ್ ಬರುತ್ತೆ. ಆಮೇಲೆ ಪ್ಲಾಟರ್ ಅಂತ ಇದೆಯಲ್ಲ ಇದು ಕೂಡ ಬರುತ್ತೆ, ಸಿ ಡಿ ಇ. ಸಿ ಡಿ ಇ ಅಂದರೆ ಇ ಸಿ ಡಿ. ಸೊ ಆಪ್ಷನ್ 4 ವಾಸ್ ದ ಕರೆಕ್ಟ್ ಆನ್ಸರ್. ಒಂದು ಕಂಪ್ಯೂಟರ್ ಕ್ವಶನ್ಸ್ ಹಾಕಿದ್ದಾನೆ. ಸೊ ಔಟ್ಪುಟ್ ಡಿವೈಸಸ್ ಅಂದರೆ ಮಾನಿಟರು, ಪ್ರಿಂಟರು, ಪ್ಲಾಟರು, ಪ್ರೊಜೆಕ್ಟರು, ಸ್ಪೀಕರ್ಸು, ನೀವು ಹಾಕೊಳ್ಳೋ ಹೆಡ್ಫೋನ್ಸು, ಇದೆಲ್ಲ ಔಟ್ಪುಟ್ ಡಿವೈಸಸ್ಸು. ಇನ್ಪುಟ್ ಡಿವೈಸಸ್ ಅಂದರೆ ಈ ಡಿಜಿಟಲ್ ಕ್ಯಾಮ್ರಾಗಳಿರುತ್ತಲ್ಲ ಅದು, ಈ ಜಾಸ್ಟಿಕ್ಸು ಗೇಮ್ಸ್ ಆಡ್ತಾರಲ್ಲ ಮಕ್ಕಳೆಲ್ಲ ನೋಡಿದಿರಲ್ಲ, ಅದು ಇನ್ಪುಟ್ ಡಿವೈಸಸ್ಸು. ಈ ಕೀಬೋರ್ಡ್ಸು, ಈ ಸಿಸ್ಟಮ್ಸ್ ಯೂಸ್ ಮಾಡಬೇಕಾದ್ರೆ ಕೀಬೋರ್ಡ್ಸು, ಮೌಸು, ಇದೆಲ್ಲ ಇನ್ಪುಟ್ ಡಿವೈಸಸ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅದರ ಅತಿ ಉದ್ದದ ಎಲ್ಲೆಯನ್ನು ಹಂಚಿಕೊಂಡಿದೆ? ಅಂದರೆ ಅತಿ ಉದ್ದದ ಬಾರ್ಡರ್ ಯಾವುದು ಅಂದರೆ, ಸೊ ಸಿಂಪಲ್ ಕ್ವಶನು, ಬಾಂಗ್ಲಾದೇಶ. 4096 ಕಿಲೋಮೀಟರ್ ಅಲ್ವಾ. ಅಸ್ಸಾಮು, ತ್ರಿಪುರ, ಮಿಜೋರಾಮು, ಮೇಘಾಲಯ ಮತ್ತು ವೆಸ್ಟ್ ಬೆಂಗಾಲ್ 5 ಸ್ಟೇಟ್ಗಳ ಮುಖಾಂತರ ಇದು ಬಾರ್ಡರನ್ನು ಹಂಚ್ಕೊಂಡಿದೆ. ಬಾಂಗ್ಲಾದೇಶ ವಾಸ್ ದ ಹೈಯೆಸ್ಟ್. ಕೂಲ್. ಸೊ ಕ್ವಶನ್ ನಂಬರ್ 8. 2018ರ 69ನೇ ಗಣರಾಜ್ಯೋತ್ಸವ ದಿನದ ಪೆರೇಡ್ನಲ್ಲಿ ಯಾವ ರಾಜ್ಯದ ಸ್ತಂಭ ಚಿತ್ರವು ಅತ್ಯುತ್ತಮ ಸ್ತಬ್ಧ ಚಿತ್ರದ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ. ಸೊ ಡೌಟೇ ಇಲ್ಲ, ಮಹಾರಾಷ್ಟ್ರ ಈ ಸತಿ ಬಂದಿದ್ದು. ಈ ಛತ್ರಪತಿ ಶಿವಾಜಿ ಮಹಾರಾಜ ಇದು ಪಟ್ಟಾಭಿಷೇಕದ್ದು ಅದೊಂದು ಟೈಟ್ಲ್, ಆ ಥರ ಟೈಟ್ಲ್ ಇಟ್ಟಿದ್ರು. ಅದು ಛತ್ರಪತಿ ಶಿವಾಜಿ ಮಹಾರಾಜ ಪಟ್ಟಾಭಿಷೇಕ ಅಂತ. ಸೊ ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ಅಸ್ಸಾಂ ಬಂದಿತ್ತು, ಥರ್ಡ್ ಛತ್ತೀಸ್ಗಢ ಬಂದಿದ್ದು. ಸೊ ಮಹಾರಾಷ್ಟ್ರ ವಾಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ 9th ಕ್ವಶನ್ ನಂಬರ್ 9. ವೈರಲ್ ಪೆಥಾಲಜಿಗೆ ಸಂಬಂಧಿಸಿದ ರೋಗಗಳ ಗಣ ಯಾವುದು ಅಂತ. ಅಂದರೆ ವೈರಲ್, ಈಗ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು, ವೈರಲಿಂದ ಬರ್ತಕ್ಕಂಥ ರೋಗಗಳು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಸೊ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ವೈರಲಿಂದ ಬರ್ತಕ್ಕಂಥದ್ದು ದಡಾರ, ಗದ್ದಕಟ್ಟು, ಏಡ್ಸು. ಸೊ ಕ್ಷಯ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ. ಸೊ ABC ವಾಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ವಾಸ್ ದ ಕರೆಕ್ಟ್ ಆನ್ಸರ್. ಸೊ MMR ಅಂತ ಕರೀತಾರೆ, MMR ವೈರಸ್ಸು. ಮಿಸೈಲ್ಸು, ಮಮ್ಸು ಮತ್ತು ರುಬೆಲ್ಲಾ ಅಂತ 3 ವೈರಸ್ಗಳವು. ಮಿಸೈಲ್ಸ್, ಮಮ್ಸ್ ಮತ್ತು ರುಬೆಲ್ಲಾ. ಪೋಲಿಯೋ ಕೂಡ ವೈರಸ್ಸು, ರೇಬೀಸು, ಇವೆಲ್ಲ ವೈರಸ್ಸಿಗೆ. ನೀವು ವೈರಸ್ಸು ಮತ್ತು ಬ್ಯಾಕ್ಟೀರಿಯಾಸ್ಗಳಿಗೆ ಯಾವ್ದು ಬರುತ್ತೆ 100% ಕ್ವಶನ್ಸ್ ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಅದು ಗೊತ್ತಿರಬೇಕು. ಓಕೆನಾ. ಸೊ ಇದಕ್ಕೆ ಆನ್ಸರು ABC ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 10. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಲೋಕಸಭೆಯ ಸ್ಥಾನಗಳ ಒಟ್ಟು ಸಂಖ್ಯೆ ಎಷ್ಟು? ಇದು ಕೂಡ ರಿಪೀಟೆಡ್, ಸಿಂಪಲ್. ಸೊ 28 ಅಲ್ವಾ, 28. ಸೊ ಹೈಯೆಸ್ಟ್ ಲೋಕಸಭೆಯ ಸ್ಥಾನಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ. ಐ ಥಿಂಕ್ 80 ಇರಬೇಕು. 80, ಎಸ್ 80 ಲೋಕಸಭಾ ಸ್ಥಾನಗಳನ್ನು ಹೊಂದಿರೋದು ಹೈಯೆಸ್ಟ್ ಉತ್ತರ ಪ್ರದೇಶ. ಕಡಿಮೆ ಯಾವುದು ಅಂದರೆ ಮಿಜೋರಾಮು, ನಾಗಾಲ್ಯಾಂಡ್, ಸಿಕ್ಕಿಮು. ಇವು 3 ಸ್ಟೇಟ್ಗಳು ಒಂದೊಂದು ಮಾತ್ರ 1 ಸೀಟ್ಗಳನ್ನು, ಸ್ಥಾನಗಳನ್ನು ಲೋಕಸಭೆಯಲ್ಲಿ ಹೊಂದಿರತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 11. 21 ಮಾರ್ಚ್ 1994ರಂದು ವಾಯುಗುಣ ಬದಲಾವಣೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಚೌಕಟ್ಟು ಒಡಂಬಡಿಕೆಯು ಜಾರಿಗೆ ಬಂದಿದೆ ಮತ್ತು 197 ದೇಶಗಳಿಂದ ಅನುಮೋದಿತವಾಗಿದೆ. ಇದು ಕೆಳಗಿನ ಯಾವುದರಲ್ಲಿ ಸಮ್ಮತಿಸಲಾದ 3 ಒಡಂಬಡಿಕೆಗಳಲ್ಲಿ ಒಂದಾಗಿದೆ ಅಂತ. ಸೊ ಇದು ಯಾವುದು ವಾಯುಗುಣ ಬದಲಾವಣೆಗೆ ಸಂಬಂಧಪಟ್ಟಿದ್ದು ಅಂತ ಇದೆ. ಸೊ 1992 9 ಮೇ ಅಂದು ಅರ್ತ್ ಸಮ್ಮಿತ್ ರಿಯೋ ಡಿ ಜನೈರದಲ್ಲಿ, ಅರ್ತ್ ಸಮ್ಮಿತ್ ಅಂದರೆ ರಿಯೋ ಭೂ ಶೃಂಗಸಭೆ 1992ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಅದು ಬಂದಿದ್ದು, ಫೋರ್ಸ್ ಬಂದಿದ್ದು ಯಾವಾಗಂದರೆ 21 ಮಾರ್ಚ್ 1994ರಲ್ಲಿ. ಸೊ ಕರೆಕ್ಟ್ ಆನ್ಸರು 1992ರ ರಿಯೋ ಭೂ ಶೃಂಗಸಭೆ ವಾಸ್ ದ ಕರೆಕ್ಟ್ ಆನ್ಸರ್. ಫೈನ್. ಸೊ ಕ್ವಶನ್ ನಂಬರ್ 12. ಭಾರತವು CERN ಸಹ ಸದಸ್ಯನಾಗಿದ್ದು ಭಾರತ ಸರ್ಕಾರದೊಂದಿಗೆ ಅದರ ಆಂತರಿಕ ಅನುಮೋದನಾ ವ್ಯವಹಾರಗಳನ್ನು CERN ನೋಡನೆ ಈ ಮೊದಲೇ ಸಹಿ ಮಾಡಿರುವ ಒಪ್ಪಂದ ಸಂಬಂಧಿಸಿದಂತೆ ಪೂರ್ಣಗೊಳಿಸುತ್ತದೆ. ಈ CERN ಎಂದರೇನು ಅಂತ ಇದೆ. CERN ಅಂದರೆ ಇದು ಏನಪ್ಪ ಅಂದರೆ ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಯುರೋಪಿಯನ್ ಸಂಘಟನೆ. ನ್ಯೂಕ್ಲಿಯರ್ ಸಂಶೋಧನೆಗಾಗಿ ಜನವರಿ 2017 ಇಂಡಿಯಾ ಬಿಕಮ್ ಎ ಮೆಂಬರ್ ಆಫ್ CERN. ಓಕೆನಾ. ಯಾವಾಗ ಮೆಂಬರ್ ಆಯಿತು ಅಂತಲೂ ಕೇಳ್ಬೋದು. ಯಾವ ಇಯರಲ್ಲಿ ಇಂಡಿಯಾ ಬಿಕಮ್ ಎ ಮೆಂಬರ್ ಆಫ್ CERN ಅಂತ ಕೇಳಿದ್ರೆ ಜನವರಿ 2017. CERN ಅಂದರೆ ನ್ಯೂಕ್ಲಿಯರ್ ಸಂಶೋಧನಾ ಯುರೋಪಿಯನ್ ಘಟಕ. ಓಕೆನಾ. ಕೂಲ್.
ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 1954 1954 22 ಮೆಂಬರ್ಸ್ ಇದ್ದಾರೆ, 22 ಮೆಂಬರ್ಸ್ ಆಫ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಇದೆ ನೋಡಿ. ನೆಕ್ಸ್ಟ್ ರಿಪೀಟೆಡ್ ಕ್ವಶನ್ಸ್ ಬಂದರೆ ಬರೀ ಇಂಡಿಯಾ ಅಲ್ಲ, ಪಾಕಿಸ್ತಾನನೂ ಕೂಡ ಈ ಸರ್ನ ಮೆಂಬರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 13, ವಿಶ್ವ ಆರ್ಥಿಕ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಂನ ಪಾರ್ಶ್ವರೇಖೆಗಳ ಮೇಲೆ ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಬಿಡುಗಡೆ ಮಾಡಲಾದ IMFನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಆಧುನಿಕ ವಿಶ್ವ ಆರ್ಥಿಕ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬಾಹ್ಯ ಅಥವಾ ಹೊರನೋಟದ ಮೇರೆಗೆ 2018ರ ಭಾರತದ GDP ಬೆಳವಣಿಗೆಯ ಮುನ್ಸೂಚನೆ ಏನು ಅಂತ ಕ್ವಶನ್ಸು. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 7.4. ಸೊ ಶೇಕಡ 7.4 2018ರಲ್ಲಿ ಭಾರತದ GDP ಇರುತ್ತೆ ಅಂತ ವಿಶ್ವ ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳಿರ್ತಕ್ಕಂಥದ್ದು. 2019ರಲ್ಲಿ 7.8 ಅಂತ ಹೇಳಿದೆ ಅದು. ಓಕೆನಾ, 2019ರಲ್ಲಿ 7.8. ಕ್ವಶನ್ ನಂಬರ್ 14, ಬಹಮನಿ ರಾಜ್ಯವು ಓಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಖನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಂಡವು. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ದೇಶ, ಯಾವುದು ಪ್ರತ್ಯೇಕವಾದ ಒಂದು ಶಾಹಿ ಸಂತತಿ ಮನೆತನ ಸ್ಥಾಪನೆಯಾಗಿತ್ತು ಅಂದರೆ ಸೊ ಬಿಜಾಪುರದ ಆದಿಲ್ ಶಾಹಿಗಳು 100% ಕರೆಕ್ಟು. 1489ರಲ್ಲಿ ಫಸ್ಟು ಬಿಜಾಪುರದ ಆದಿಲ್ ಶಾಹಿಗಳು ಸ್ಟಾರ್ಟ್ ಆಗುತ್ತೆ. 1489ರಿಂದ 1686ವರೆಗೂ ಬಿಜಾಪುರದ ಆದಿಲ್ ಶಾಹಿಗಳಿರ್ತಾರೆ. ಸೆಕೆಂಡು ಅಹಮದ್ ನಗರದ ನಿಜಾಮ್ ಶಾಹಿಗಳು 1490ರಲ್ಲಿ ಅವರು ಸೆಕೆಂಡು. ಥರ್ಡು ಗೋಲ್ಕೊಂಡದ ಕುತುಬ್ ಶಾಹಿಗಳು ಇವರು ಥರ್ಡು. ಬೀದರ್ನ ಬರೀದ್ ಶಾಹಿಗಳು ಫೋರ್ತು. ಇದೇ ರೀತಿ 5 ಶಾಹಿಗಳು. ಫಸ್ಟ್ ಬಂದ್ಬಿಟ್ಟು ಬಿಜಾಪುರದ ಆದಿಲ್ ಶಾಹಿಗಳು ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 15, ಇತ್ತೀಚೆಗಷ್ಟೇ ನಿಧನ ಹೊಂದಿದ ಪೀಟರ್ ಸದರ್ಲ್ಯಾಂಡ್ ಈ ಕೆಳಗಿನ ಯಾವ ಸಂಸ್ಥೆಯ ಹಿಂದಿನ ಡೈರೆಕ್ಟರ್ ಜನರಲ್ ಆಗಿದ್ದರು ಅಂತ ಇದೆ. ಸೊ ಪೀಟರ್ ಸದರ್ಲ್ಯಾಂಡ್ ಇವರೊಬ್ಬರು ಐರಿಷ್ ಕಂಟ್ರಿ ಅವರು. ಸೊ ಇವರು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಪಟ್ಟಂಥ ಡೈರೆಕ್ಟರ್ ಜನರಲ್ ಹಿಂದೆ ಆಗಿರ್ತಾರೆ. ಇತ್ತೀಚೆಗೆ ನಿಧನ ಹೊಂದಿದಂಥ ವ್ಯಕ್ತಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 16, ಕರ್ನಾಟಕ ಸರ್ಕಾರವು ಮಾತೃಪೂರ್ಣ ಯೋಜನೆಯನ್ನು ಚಾಲನೆಗೊಳಿಸಿದ್ದು ಇದನ್ನು ಎದುರುಗೊಳ್ಳಲು ಸೊ ಏನಕ್ಕೆ ಅದರ ಉದ್ದೇಶ ಅಂತ ಅಷ್ಟೇ. ಮಾತೃಪೂರ್ಣ ಯೋಜನೆ ಉದ್ದೇಶ ಏನು ಅಂತ. ಸೊ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರು. ಪರಿಶಿಷ್ಟ ಮಹಿಳೆಯರು ಇದು ಬರಲ್ಲ, 60 ವರ್ಷ ದಾಟಿದ ಮಹಿಳೆಯರಿಗೆ ಅಲ್ಲ, ಅದು ಅಲ್ಲ. ಇದು ಆಪ್ಷನ್ 1 ವಾಸ್ ದ ಕರೆಕ್ಟ್ ಆನ್ಸರ್. ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಡಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳು. ಸೊ 16ಗೆ ಆಪ್ಷನ್ A 1 ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 17, ಪ್ರಸ್ತುತ ಕರ್ನಾಟಕ ಸರ್ಕಾರವು ಪ್ರಕಟಿಸಿದ ಕೆಳಗಿನ ಭಾಗ್ಯಗಳ ಗಣಗಳಲ್ಲಿನ ಯಾವ ಒಂದು ಗಣದಲ್ಲಿ ಒಂದು ಬಾಬ್ತು ತಪ್ಪಾಗಿ ಸೇರ್ಪಡೆಯಾಗಿದೆ ಅಂತ. ಭಾಗ್ಯ ಯೋಜನೆಗಳು ಕರ್ನಾಟಕ ಸರ್ಕಾರದಿಂದ ಬಂದಂಥವು ನೋಡಿ ಯಾವ್ಯಾವ ಭಾಗ್ಯ ಅಂತ. ಸೊ ಎಷ್ಟೊಂದು ಭಾಗ್ಯ ಕೊಟ್ಟಿದ್ದಾರೆ, ಬಟ್ ಯಾವ ಭಾಗ್ಯ ಅಲ್ಲ ಅಂತ ನಿಮಗೆ ಗೊತ್ತಾದರೆ ಸಾಕು. ನೋಡಿ ಇಲ್ಲಿ ಈ ಆಪ್ಷನ್ 3 ನೋಡಿ, ತಂದೆಯ ಭಾಗ್ಯ ಅಂತ ಇಲ್ಲ, ಇದು ಇನ್ನೆಲ್ಲ ಭಾಗ್ಯಗಳಿದೆ. ಓಕೆನಾ, ತಂದೆಯ ಭಾಗ್ಯ ಇಲ್ಲ ಅಂದರೆ ಯಾವುದು ತಪ್ಪಾಗಿದೆ ಅಂದರೆ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಆಪ್ಷನ್ 3 ವಾಸ್ ದ ರಾಂಗ್ ಅಲ್ವಾ. ಕೃಷಿ ಭಾಗ್ಯ, ಅನ್ನ ಭಾಗ್ಯ, ಗ್ಯಾಸ್ ಭಾಗ್ಯ, ಶಾದಿ ಭಾಗ್ಯ, ಲ್ಯಾಪ್ಟಾಪ್ ಭಾಗ್ಯ, ಕ್ಷೀರ ಭಾಗ್ಯ, ಇನ್ನೂ ಅದೆಷ್ಟು ಭಾಗ್ಯ ಇದೆಯೋ ಗೊತ್ತಿಲ್ಲ, ನೆನ್ಪಿಟ್ಕೊಂಡಿರಿ. ನೋಡಿ ನಿಮಗೆ ಎಲ್ಲ ಕ್ವಶನ್ಸ್ ಆಗ್ತಾರೆ. ಮತ್ತು ಈ ಯೋಜನೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಪ್ಲಾನ್ಸಿಗೆ ಮನಸ್ವಿನಿ ಯೋಜನೆ ಅದರ ಉದ್ದೇಶ ಏನು ಅಲ್ವಾ. ಈ ಆರೋಗ್ಯ ಭಾಗ್ಯ, ಕ್ಷೀರ ಭಾಗ್ಯದ ಬಗ್ಗೆ ಯಾವುದಕ್ಕೋಸ್ಕರ. ಸೊ ನಿಮಗೆ ಬೇಕಾದರೆ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ. ಈ ಸಪ್ರೇಟ್ ಯೋಜನೆಗಳ ಬಗ್ಗೆ ಬೇಕಾದರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗಾಯ್ಸ್. ಸೊ ಕ್ವಶನ್ ನಂಬರ್ 18, ಕೆಳಗಿನ ನದಿಗಳಲ್ಲಿ ಯಾವ ನದಿ ಮಾತ್ರ ಕರ್ನಾಟಕದಲ್ಲಿಯೇ ಉಗಮವಾಗಿ ರಾಜ್ಯದೊಳಗೆ ತನ್ನ ಇಡೀ ಜಲಾಶಯ ಅಥವಾ ಜಲಶೇಖರಣಾ ಪ್ರದೇಶವನ್ನು ಒಳಗೊಂಡಿರುವುದು? ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ನದಿ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಹರಿತಾ ಇರ್ತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರೆ ಕಾವೇರಿ 100% ಅಲ್ಲ. ತಮಿಳ್ನಾಡಿಗೂ ಕಾವೇರಿಗೂ ಇಶ್ಯೂ ಆಗ್ತಾನೆ ಇರುತ್ತೆ. ಸೊ ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿದ್ರೂ ಕೂಡ ತಮಿಳ್ನಾಡಿಗೆ ಹೋಗುತ್ತೆ ಅಲ್ವಾ. ಶರಾವತಿ ಶಿವಮೊಗ್ಗ ಜಿಲ್ಲೆ, ಇದು ಕರೆಕ್ಟ್ ಆನ್ಸರ್. ಶರಾವತಿ ವಾಸ್ ದ ರೈಟ್ ಆನ್ಸರ್. ಸೊ ಜೋಗ್ ಫಾಲ್ಸ್ ಜಲಪಾತ ಇದೆ ಅಲ್ವಾ, ತೀರ್ಥಹಳ್ಳಿಯ ಅಂಬುತೀರ್ಥದಲ್ಲಿ ಉಗಮ ಅಂತಕ್ಕಂಥದ್ದು. 128 ಕಿಲೋಮೀಟರು ಅರೇಬಿಯನ್ ಸಿ, ಉತ್ತರ ಕನ್ನಡದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ. ಶರಾವತಿ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 19, ಲೋಹಗಳು ಮತ್ತು ಅದಿರುಗಳನ್ನು ಕೊಟ್ಟಿದ್ದಾರೆ. ಅಲ್ಯೂಮಿನಿಯಮು, ಬಾಕ್ಸೈಟ್ ನಿಮಗೆ ಗೊತ್ತಿರುತ್ತೆ. ಅಲ್ಯೂಮಿನಿಯಮು
ಅದಿರು ಯಾವುದು ಅಂದರೆ ಬಾಕ್ಸೈಟು. A2 ಅಂದರೆ ನೋಡಿ ಆಪ್ಷನ್ 3 ಮತ್ತು 4ನ ಎಲಿಮಿನೇಷನ್ ಮಾಡ್ಬೋದು ಈಸಿಯಾಗಿ. ಸೊ 1 and 2 ಅಲ್ಲಿ ಇರುತ್ತೆ. ಸೀಸಾ ಗ್ಯಾಲಿನಾ, ನಿಮಗೆ ಸೀಸಾ ಗ್ಯಾಲಿನಾ ಗೊತ್ತಿಲ್ಲ ಅಂದ್ರೂ ಬಿಡಿ, ಓಕೆ. ನೆಕ್ಸ್ಟ್ ಕಬ್ಬಿಣ ಹೆಮಟೈಟು C4 ಅದನ್ನೇ ಕೊಟ್ಟಿದ್ದಾನೆ. ನೆಕ್ಸ್ಟು ತವರ ಬಂದ್ಬಿಟ್ಟು ಕ್ಯಾಸಿಟರೈಟು ಥರ್ಡ್. ಸೊ ಆಪ್ಷನ್ ಎ ವಾಸ್ ದ ಕರೆಕ್ಟ್ ಆನ್ಸರ್. ಅಲ್ಯೂಮಿನಿಯಮು ಬಾಕ್ಸೈಟು, ಸೀಸಾ ಗ್ಯಾಲಿನಾ, ಕಬ್ಬಿಣ ಹೆಮಟೈಟು, ತವರ ಕ್ಯಾಸಿಟರೈಟು. ಸೊ ಆಪ್ಷನ್ ಎ ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 20, ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತರಾಗಿದ್ದಾರೆ? ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ಕೊಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಮರ್ತ್ಯ ಸೇನ್, ಸಚಿನ್ ತೆಂಡೂಲ್ಕರ್, ಇವರೆಲ್ಲರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ABCD ವಾಸ್ ದ ಕರೆಕ್ಟ್ ಆನ್ಸರ್. ನೆಹರೂನವರಿಗೆ 1995ರಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ 1966ರಲ್ಲಿ, ಅಮರ್ತ್ಯ ಸೇನ್ಗೆ 1999ರಲ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರಿಗೆ 2013ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಓಕೆನಾ. ಫಸ್ಟು ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಎಕ್ಸಾಮ್ಸಲ್ಲಿ ಬೇಕಾದರೂ ಕೇಳ್ಬೋದು. ಫಸ್ಟು ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು, ಫಸ್ಟ್ ಮಹಿಳಾ ಯಾರು, ರೀಸೆಂಟಾಗಿ ಯಾರು ಪಡ್ಕೊಂಡಿದ್ದಾರೆ, ಇದನ್ನೆಲ್ಲ ಕ್ವಶನ್ಸನ್ನು ನೀವೇ ಅರೈಸ್ ಮಾಡಿಕೊಂಡು ತಿಳ್ಕೊಳ್ಬೇಕು. ಓಕೆನಾ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 21, ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1928ರಲ್ಲಿ ಭಾರತಕ್ಕೆ ಬಂದದ್ದು ಮತ್ತಷ್ಟು ಹೆಚ್ಚಿನ ಸಂವಿಧಾನಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಕ್ಕಾಗಿ ಅಂತ ಇದೆ. ಸೊ ಸೈಮನ್ ಆಯೋಗ ಬಂದಿದ್ದು 1927ರಲ್ಲಿ. ಸೊ 28 ಅಂತ ಇದೆ. ಸೊ ದಿಸ್ ಈಸ್ ರಾಂಗ್. ಓಕೆನಾ. ಬಿ ನೋಡಿ, ಆಯೋಗದಲ್ಲಿ ಭಾರತೀಯರಾರು ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತೀಯರಿಂದ ಬಹಿಷ್ಕಾರವಾಯಿತು. ಹೌದು, ಇದನ್ನು ಬಿಳಿಯರ ಆಯೋಗ ಅಂತಲೂ ಕರೀತಾರಲ್ವಾ ಸೈಮನ್ ಆಯೋಗವನ್ನು. ಸೊ ಆಪ್ಷನ್ ಬಿ ವಾಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟು, ಬಿ ಮಾತ್ರ. ಸೊ 22, ಮಹಾತ್ಮ ಗಾಂಧಿಯವರು ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅಂತೂ ಅವರು ಉಪವಾಸವನ್ನು ನಿಲ್ಲಿಸಿದರು, ಏಕೆಂದರೆ ಮಹಾತ್ಮ ಗಾಂಧಿಯವರು ನಿರ್ಣಯವನ್ನು ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿ ಪ್ರಾಬಲ್ಯವನ್ನು ಗಳಿಸಿದರು. ಇದು ತಪ್ಪು. ಬ್ರಿಟಿಷ್ ಸರ್ಕಾರವು ಕೋಮುವಾದಿ ನಿರ್ಣಯವನ್ನು ಹಿಂತೆಗೆದುಕೊಂಡಿತು, ಇದು ಹಿಂತೆಗೆದುಕೊಳ್ಳಿಲ್ಲ. ಸೊ ದುರ್ಬಲ ವರ್ಗಗಳನ್ನು ಮುಕ್ತವಾಗಿ ನಿರ್ಣಯ, ಇದು ತಪ್ಪಿದು. ಪೂರ್ಣ ಕೌಲಿಕ ಮುಕ್ತಾಯದಿಂದಾಗಿ, ಇದು ಪೂನಾ ಪ್ಯಾಕ್ಟ್ ಅಂತ, ಪೂನಾ ಒಪ್ಪಂದದ ಮುಖಾಂತರ ತೆಗೆದುಕೊಳ್ಳೋದು. ಮಹಾತ್ಮ ಗಾಂಧೀಜಿಯವರು ಯಾಕೆ ಈ ಥರ ಉಪವಾಸ ಮಾಡ್ತಾರೆ ಅಂದರೆ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದರೆ ಏನು ದುಂಡು ಮೇಜಿನ ಸಭೆಗಳು ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಕೋಮುವಾದಿ ನಿರ್ಣಯವನ್ನು ಈ ಬ್ರಿಟಿಷ್ ಅವರು ಮಾಡಿದಾಗ ಈಗ ಇವ್ರು ಜೈಲಲ್ಲಿರ್ತಾರೆ, ಯಾರೋ ಗಾಂಧೀಜಿಯವರು ಜೈಲಾಗಿದ್ದಾಗ ಉಪವಾಸ ಸತ್ಯಾಗ್ರಹವನ್ನು ಕೂಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪೂರ್ಣ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿ ಮಧ್ಯೆ ಸೆಪ್ಟೆಂಬರ್ 24, 1932ರಲ್ಲಿ ನಡೆಯುತ್ತೆ. ಸೊ ಗಾಂಧೀಜಿಯ ಪರವಾಗಿ ಮದನ್ ಮೋಹನ್ ಮಾಳವೀಯ ಬಂದ್ಬಿಟ್ಟು ಪೂನಾ ಪ್ಯಾಕ್ಟಿಗೆ ಸೈನ್ ಆಗ್ತಾರೆ. ಅಂಬೇಡ್ಕರ್ ಮತ್ತು ಮದನ್ ಮೋಹನ್ ಮಾಳವೀಯಗೆ ನಡೀತಕ್ಕಂಥದ್ದು. ಆ ಒಪ್ಪಂದದಿಂದ ಮುಕ್ತಾಯವಾದ ತಕ್ಷಣವೇ ಅಂಬೇಡ್ಕರ್ ಉಪವಾಸವನ್ನು ನಿಲ್ಲಿಸ್ತಾರೆ. ಓಕೆನಾ. ಕೂಲ್. ನೆಕ್ಸ್ಟ್ ಕ್ವಶನ್ ನಂಬರ್ 23, ಈ ಕೆಳಗಿನವುಗಳಲ್ಲಿ ಯಾವ ಒಂದು ಬಗೆಯ ಕರೆನ್ಸಿಯು ತನ್ನ ಮೌಲ್ಯವನ್ನು ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರೆ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಅದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ? ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಮೃದು ಕರೆನ್ಸಿ. ಈ ಸಾಫ್ಟ್ ಕರೆನ್ಸಿ ವಾಸ್ ದ ಕರೆಕ್ಟ್ ಆನ್ಸರ್. ಈ ಸಾಫ್ಟ್ ಕರೆನ್ಸಿಯನ್ನು ವೀಕ್ ಕರೆನ್ಸಿ ಅಂತಲೂ ಕರೀತಾರೆ. ಈ ಗಡಸು ಕರೆನ್ಸಿ ಅಂದರೆ ಹಾರ್ಡ್ ಕರೆನ್ಸಿ ಮತ್ತು ಸಾಫ್ಟ್ ಕರೆನ್ಸಿಗೆ ಏನು ಡಿಫ್ರೆನ್ಸ್ ಅಪ್ಪ ಮೇಯ್ನು ಅಂದರೆ, ಈ ಹಾರ್ಡ್ ಕರೆನ್ಸಿ ಇದೆಯಲ್ಲ, ಇದು ಸ್ಟೇಬಲ್ ಆಗಿರುತ್ತೆ, ಅಂದರೆ ಸ್ಥಿರವಾಗಿರುತ್ತೆ. ದೀರ್ಘಾವಧಿಯ ವಿನಿಮಯ ಮಾಡಿಕೊಳ್ಬೋದು. ದೀರ್ಘಾವಧಿಯವರೆಗೂ ಕೂಡ ನಾವು ಏನು ಮಾಡ್ಬೋದು, ವಿನಿಮಯವನ್ನು ಎಕ್ಸ್ಚೇಂಜನ್ನು ಮಾಡ್ಕೊಳ್ಬೋದು. ಲೈಕ್ ಈಗ US ಡಾಲರ್ ಆಗಿರ್ಬೋದು, ಬ್ರಿಟಿಷ್ ಪೌಂಡು, ಸ್ಟರ್ಲಿನ್ನು, ಯೂರೋ, ಯೆನ್, ಇವೆಲ್ಲ ಸ್ಟೇಬಲ್, ಸ್ಥಿರವಾಗಿರತಕ್ಕಂಥದ್ದು. ಇವೆಲ್ಲ ಹಾರ್ಡ್ ಕರೆನ್ಸಿ ಅಂತ ಕರಿತೀವಿ. ಈ ಸಾಫ್ಟ್ ಕರೆನ್ಸಿ ಇದೆಯಲ್ಲ, ಇದು ಅನ್ಸ್ಟೇಬಲ್, ಸ್ಥಿರವಾಗಿರಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರ್ತೈತೆ. ವಿನಿಮಯ ದರ ಏರಿಳಿತ ಆಗ್ತಾ ಇರುತ್ತೆ. ಓಕೆನಾ. ಅನ್ಸ್ಟೇಬಲ್. ಅದಕ್ಕೋಸ್ಕರ ಇದನ್ನು ವೀಕ್ ಕರೆನ್ಸಿ ಅಂತಲೂ ಕರೀತಾರೆ. ವೀಕ್ ಕರೆನ್ಸಿ ಯಾವುದು ಅಂತ ಕೇಳಿದ್ರೆ ಮೃದು ಕರೆನ್ಸಿ. ಸಾಫ್ಟ್ ಕರೆನ್ಸಿಯನ್ನೇ ವೀಕ್ ಕರೆನ್ಸಿ ಅಂತ ಕರಿತೀವಿ. ಓಕೆನಾ. ಕೂಲ್. ಸೊ ಮೃದು ಕರೆನ್ಸಿ ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 24,
ಸೊ ಕ್ವಶನ್ ನಂಬರ್ 24 ನೋಡಿ, ಜಲಪಾತಗಳನ್ನು ಕೊಟ್ಟಿದ್ದಾರೆ ಮತ್ತು ನದಿಗಳನ್ನು ಕೊಟ್ಟಿದ್ದಾರೆ. ಸೊ ಮಾಗೋಡು ಜಲಪಾತ ಬೇಡ್ತಿ ರಿವರ್ಗೆ. ಸೊ ಎ 4th ಅಂದರೆ ಇಲ್ಲಿ ನೋಡಿ, ಒಂದು ಬಂದರೆ ಫಸ್ಟ್ ಬರಬೇಕು, ಇಲ್ಲಾಂದರೆ ಥರ್ಡ್ ಬರಬೇಕು. ಸೆಕೆಂಡ್ ಮತ್ತು 4thನ ಎಲಿಮಿನೇಷನ್ ಮಾಡ್ಬೋದು. ಲಾಲ್ಗುಳಿ ಜಲಪಾತ ಕಾಳಿ ರಿವರ್ಗೆ ಬಿ ಫಸ್ಟ್ ಅಂದರೆ ನೋಡಿ ಆಪ್ಷನ್ ಎ ಬರುತ್ತೆ. ಸೊ ಮಾಗೋಡು ಜಲಪಾತ ಬೇಡ್ತಿ, ಲಾಲ್ಗುಳಿ ಕಾಳಿ, ಉಂಚುಳ್ಳಿ ಅಗಿನಾಶಿನಿ, ಬಂಡಜ್ಜೆ ನೇತ್ರಾವತಿಗೆ. ಓಕೆನಾ, ಆಪ್ಷನ್ ಎ ವಾಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ 25th. 21 ಸೆಪ್ಟೆಂಬರ್ 2017ರಂದು ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2ನೇ ಭಾರತ-ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಕುಲದೀಪ್ ಯಾದವ್ ಅವರು ಹ್ಯಾಟ್ರಿಕ್ವು ಆಸ್ಟ್ರೇಲಿಯಾದ ಮೇಲೆ ಭಾರತವು 50 ರನ್ಗಳಿಂದ ಪ್ರಾಬಲ್ಯ ಗಳಿಸಲು ಸಹಾಯ ಮಾಡಿತು. ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ಕನ್ನು ಗಳಿಸಿದ 3ನೇ ಭಾರತೀಯ ಆಟಗಾರನಾಗಿದ್ದು, ಇನ್ನುಳಿದ 2 ಆಟಗಾರರು ಯಾರು ಅಂತ. ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಈ ಥರ ಲೆಂತಿಯಾಗಿ ಕ್ವಶನ್ಸ್ ಕೊಡ್ತಾನೆ ಅಲ್ವಾ. ನೋಡಿ ಅಲ್ಲಿ ಕುಲದೀಪು 3ನೇವನಷ್ಟೇ ಹ್ಯಾಟ್ರಿಕ್ ತಗೊಂಡಿರೋದು, ಅಂದರೆ ಫಸ್ಟ್ 2 ಯಾರು ಅನ್ನೋದೇ ಕ್ವಶನ್ ಅಷ್ಟೇ, ಸಿಂಪಲ್ಲು. ಲೆಂತಿಯಾಗಿ ಎಷ್ಟು ಕೊಡ್ತಿದೆ ನೋಡಿ. ಸೊ ಆನ್ಸರ್ ಬಂದ್ಬಿಟ್ಟು ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್ ವಾಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇವರಿಬ್ಬರು, ಫಸ್ಟು ಚೇತನ್ ಶರ್ಮಾ, ಸೆಕೆಂಡ್ ಕಪಿಲ್ ದೇವ್, 3ನೇವರೇ ಕುಲದೀಪ್ ಯಾದವ್. ಸೊ ಕ್ವಶನ್ ನಂಬರ್ 26. ಸೊ ಈ ಕೆಳಗಿನ 4 ಭೂಖಂಡಗಳಲ್ಲಿ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿನ ಸರಿಯಾದ ಕ್ರಮಾನುಗತಿ ಏನು ಅಂತ 2016ನೇ ಪ್ರಕಾರ. ಸೊ ಭೂಖಂಡಗಳನ್ನು ಕೊಟ್ಟಿದ್ದಾರೆ, ಆರೋಹಣ ಚಿಕ್ಕದ್ರಿಂದ ದೊಡ್ಡದು ಬರೀಬೇಕೀಗ ಯಾವ್ಯಾವ ಖಂಡದ್ದು, ಜನಸಂಖ್ಯೆಗಳ ಆಧಾರದ ಮೇಲೆ, ಮತ್ತು ಏರಿಯಾ ವೈಸ್ ಬರೀಬಾರ್ದು, ಕರೆಕ್ಟ್ ಓದಬೇಕು ಕ್ವಶನ್ಸನ್ನು, ಜನಸಂಖ್ಯೆಯ ಆಧಾರದ ಮೇಲೆ. ಸೊ ಕಡಿಮೆ ಬಂದ್ಬಿಟ್ಟು ಆಸ್ಟ್ರೇಲಿಯಾ, ಫಸ್ಟ್ ಬರೋದೇ ಆಸ್ಟ್ರೇಲಿಯಾ. ಸೊ ಎ ಬರಬೇಕು. ಸೊ ನೋಡಿ 4th ಬರೋದಿಲ್ಲ, ಡಿ ಕ್ಯಾನ್ಸಲ್ ಮಾಡಿ. ಆಸ್ಟ್ರೇಲಿಯಾ ಫಸ್ಟು, ಅತಿ ಚಿಕ್ಕದು, ಜನಸಂಖ್ಯೆ ಏರಿಯಾ ವೈಸ್ ದೊಡ್ಡದಿದ್ರು ಜನಸಂಖ್ಯೆಯಲ್ಲಿ ಏನಿದೆ ಕಡಿಮೆ ಇದೆ. ಓಕೆನಾ, ನೀವು ಈ ಜನಸಂಖ್ಯೆಯಲ್ಲಿ ಕಂಪೇರ್ ಮಾಡಿದ್ರೆ ನೋಡಿ ಎ ಚಿಕ್ಕದು ಅಂತ ಗೊತ್ತಾದರೆ ಸಾಕು. ನೆಕ್ಸ್ಟು ಇದರಲ್ಲಿ ಯಾವುದು ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಗೆಸ್ ಮಾಡಿದ್ರೆ ಆಫ್ರಿಕಾ ಖಂಡದಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಲ್ವಾ. 16% ಏನೋ ಇದೆ. ಸೊ ನೋಡಿ ಇಲ್ಲಿ ಸಿ ಕೊನೆಗೆ ಬರಬೇಕು. ನೋಡಿ ಇಲ್ಲಿ ಎ ಫಸ್ಟ್ ಇರಬೇಕು, ಸಿ ಕೊನೆಗೆ ಇರಬೇಕು. ನೀವು ಈಸಿಯಾಗಿ ಆಪ್ಷನ್ 2ನ ಸೆಲೆಕ್ಟ್ ಮಾಡ್ಬೋದು. ಫಸ್ಟು ಆಸ್ಟ್ರೇಲಿಯಾ ಬರುತ್ತೆ, ಸೆಕೆಂಡು ದಕ್ಷಿಣ ಅಮೇರಿಕಾ, ಥರ್ಡ್ ಯುರೋಪು ಬರುತ್ತೆ, ಆಮೇಲೆ ಆಫ್ರಿಕಾ ಬರುತ್ತೆ. ಸೊ ನಿಮಗೆ ಫಸ್ಟಿಂದ ಹೇಳ್ತೀನಿ ನೋಡಿ. ಫಸ್ಟು ಏಷ್ಯಾ, ಯಾವ್ಯಾವುದು ಖಂಡಗಳಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಏಷ್ಯಾದಲ್ಲಿ, ಸೆಕೆಂಡ್ ಆಫ್ರಿಕಾ, ಥರ್ಡ್ ಯುರೋಪು, ಆಮೇಲೆ ನಾರ್ತ್ ಅಮೇರಿಕಾ 4th, 5th ಸೌತ್ ಅಮೇರಿಕಾ, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಅಂಟಾರ್ಟಿಕಾ ಖಂಡ. ಸೊ ಲಿಸ್ಟ್ ತಿಳ್ಕೊಂಡಿರೋ ಜನಸಂಖ್ಯೆ ಆಧಾರದ ಮೇಲೆ ಖಂಡಗಳನ್ನು ಬರೆಯೋದಕ್ಕೆ. ಓಕೆನಾ, ನೋಡಿ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2. ಸೊ ಕ್ವಶನ್ ನಂಬರ್ 27. ಸ್ವದೇಶಿ ಚಳುವಳಿಯಿಂದುಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು ಅಂತ. ಅಂದರೆ ಈಸಿಯಾಗಿ ತಿಳ್ಕೊಬೇಕಂದ್ರೆ ಸ್ವದೇಶಿ ಚಳುವಳಿಯ ಮುಖ್ಯ ಉದ್ದೇಶ ಏನು, ಏನಕ್ಕೆ ನಡೆದಿದ್ದು ಅಂದರೆ ಏನು ಮಾಡಿದ್ದು ಅಂದರೆ ಅದು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿದ್ದೆ ಈ ಸ್ವದೇಶಿ ಚಳುವಳಿ. 1905ರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಗೋಪಾಲಕೃಷ್ಣ ಗೋಖಲೆ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ 1905ರ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಆ ಅಧಿವೇಶನದಲ್ಲಿ ಗೋಖಲೆ ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ನಿರ್ಣಯವನ್ನು ಕೈಗೊಳ್ತಾರೆ. ಆವಾಗ ಈ ಸ್ವದೇಶಿ ಚಳುವಳಿ ಪ್ರಾರಂಭವಾಗುತ್ತೆ. ಸೊ ಆಪ್ಷನ್ 1 ವಾಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 28. ಎತ್ತಿನಹೊಳೆ ಯೋಜನೆಯ ಬಗ್ಗೆ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಎತ್ತಿನಹೊಳೆ ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಿಸುವಿಕೆಯನ್ನು ಒಳಗೊಂಡಿದೆ ಅಂತ. ಹೌದು, ಕರೆಕ್ಟ್ ಇದು. 8 ಚಿಕ್ಕ ಅಣೆಕಟ್ಟುಗಳನ್ನು ನಿರ್ಮಿಸುವಿಕೆಯನ್ನು ಈ ಎತ್ತಿನಹೊಳೆ ಒಳಗೊಂಡಿದೆ. ಯಾವ್ಯಾವುದಪ್ಪ ಅಂದರೆ 8 ಅಂದರೆ ಅಲ್ಲಿ ಯಾವ್ಯಾವುದೋ ಹೊಳೆಗಳು ಬರ್ತವೆ. ಎರಡು ಸ್ಮಾಲ್ ಡ್ಯಾಮ್ಸ್ ಬಂದ್ಬಿಟ್ಟು, ಚಿಕ್ಕ ಅಣೆಕಟ್ಟು ಬಂದ್ಬಿಟ್ಟು ಎತ್ತಿನ ಹೊಳೆಯಲ್ಲಿ. ಇನ್ನು 2 ಈ ಕಾಡುಮನೆ ಹೊಳೆ ಅಂತ ಇದೆ, ಒಂದು ಕರಿ ಹೊಳೆ, ಇನ್ನು ಒಂದು ಹೊಂಗಡು ಹೊಳೆ ಅಂತ ಇದೆ. ಇನ್ನು ಉಳಿದಿದ್ದ 2 ಈ ಉಪನದಿಗಳಿಗೆ ಸಂಬಂಧಪಟ್ಟಂಥದ್ದು ಅಣೆಕಟ್ಟುಗಳು. ಟೋಟಲಿ 8 ಡ್ಯಾಮ್ಸ್, ಸ್ಮಾಲ್ ಡ್ಯಾಮ್ಸ್. ಓಕೆನಾ. ಡಾಕ್ಟರ್ GS ಪರಮಶಿವಯ್ಯನವರ ನೇತೃತ್ವದಲ್ಲಿ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆಯು ಆರಂಭಿತವಾಗಿದೆ. ಡಾಕ್ಟರ್ GS ಪರಮಶಿವಯ್ಯರವರ ಒಂದು ನೇತೃತ್ವದಲ್ಲಿ ಈ ಸಮಿತಿ ಎತ್ತಿನಹೊಳೆ ಯೋಜನೆದು ಇರ್ತಕ್ಕಂಥದ್ದು. ಸೊ A and B ಆರ್ ದ
ಕರೆಕ್ಟ್ ಆನ್ಸರ್. ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಎತ್ತಿನ ಹೊಳೆ ಯೋಜನೆ. ಸೊ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಬಗ್ಗೆನೇ ಒಂದು ಸಪ್ರೇಟು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 29. ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿದೆ? 100% ಉಡುಪಿ ವಾಸ್ ದ ಕರೆಕ್ಟ್ ಆನ್ಸರ್. ಹೈಯೆಸ್ಟ್ ಅಲ್ವಾ ಉಡುಪಿ. ಸೊ ಕ್ವಶನ್ ನಂಬರ್ 30. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತೇವೆ? ಸೊ ನಾಗರಹೊಳೆ, ಕೊಡಗಿನಲ್ಲಿ ಬರತಕ್ಕಂಥ ನಾಗರಹೊಳೆ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಬನ್ನೇರುಘಟ್ಟ ಬೆಂಗಳೂರಲ್ಲಿ ಬರೋದು. ಓಕೆ. ಸೊ ಕ್ವಶನ್ ನಂಬರ್ 31. ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲದಿಂದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟು 2011ರ ಜೂನ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ನಿಯೋಗವು ಚಾಲನೆಗೊಳಿಸಲ್ಪಟ್ಟಿತು. ಇದು ಗ್ರಾಮೀಣ ಬಡವರಿಗಾಗಿ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನು ಸೃಷ್ಟಿಸುವ ಗುರಿ ಹೊಂದಿದ್ದು, ಸುಸ್ಥಿರ ಜೀವನಾಧಾರಗಳನ್ನು ವೃದ್ಧಿಸುವುದರ ಮೂಲಕ ಅವರ ಗೃಹಕೃತ್ಯ ಆದಾಯವನ್ನು ಹೆಚ್ಚಿಸಲು ಮತ್ತು ಹಣಕಾಸಿನ ವಲಯಗಳಲ್ಲಿ ಪ್ರವೇಶವನ್ನು ಹೆಚ್ಚಿಸುವುದಾಗಿದೆ. ಆ ವೇದಿಕೆಯ ಹೆಸರೇನು ಅಂತ? ಸೊ ಕರೆಕ್ಟ್ ಆನ್ಸರ್ ಇದಕ್ಕೆ ಅಜೀವಿಕಾ ಅಂತ. ಸೊ ಅಜೀವಿಕಾ ವಾಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 31. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 32. ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? ಸೊ ಸೂಪರ್ ಕ್ವಶನ್ಸು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ 1ನೇ ರಾಜರಾಜ ಅಂತ. ರಾಜರಾಜ ಚೋಳ ಅಂತ ಕರಿತೀವಿ, ಅಥವಾ 1ನೇ ರಾಜರಾಜ. ಇವರು ಬೃಹದೇಶ್ವರ ದೇವಾಲಯ 1010-11 ಈ ಪೀರಿಯಡ್ನಲ್ಲಿ ಈ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿರೋದು. ಅಥವಾ ಈ ಬೃಹದೇಶ್ವರ ದೇವಾಲಯಕ್ಕೆ ರಾಜರಾಜೇಶ್ವರಿ ದೇವಾಲಯ ಅಂತಲೂ ಕರೀತಾರೆ. ಭಾರತದ ಅತಿ ಎತ್ತರವಾದ ದೇವಾಲಯನೇ ಬೃಹದೇಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯ. ಇದು 2010ನೇ ವರ್ಷಕ್ಕೆ 1000 ವರ್ಷಗಳನ್ನು ಪೂರೈಸಿದೆ. 2010ಕ್ಕೆ 1000 ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಬೃಹದೇಶ್ವರ ದೇವಾಲಯ, ರಾಜರಾಜ ಚೋಳ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 33. ಸೊ ಇಲ್ಲಿ ನೋಡಿ, ಇದು ಕೊಟ್ಟಿದ್ದಾರೆ, ರಾಜ್ಯಗಳನ್ನು ಕೊಟ್ಟಿದ್ದಾರೆ, ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, 100% ಹೇಳಿದ್ದೆ. ಆ ನಾರ್ತ್ ಈಸ್ಟರ್ನ್ ಏನು 7 ಸಿಸ್ಟರ್ ಆಫ್ ಸ್ಟೇಟ್ಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆನೇ ಈ ಥರ ಮ್ಯಾಥ್ ದ ಫಾಲೋಯಿಂಗ್ ಕೇಳ್ತಕ್ಕಂಥದ್ದು. ಓಕೆನಾ? ಸೊ ನಾಗಾಲ್ಯಾಂಡ್. ಸೊ ಗಾಯ್ಸ್, ನಾಗಾಲ್ಯಾಂಡ್ ಕೊಹಿಮಾ. ನಾಗಾಲ್ಯಾಂಡ್ ಬಂದ್ಬಿಟ್ಟು ಕೊಹಿಮಾ. ಸೊ ಮಣಿಪುರ ಇಂಪಾಲ. ಅಸ್ಸಾಂ ಬಂದ್ಬಿಟ್ಟು ಗುವಾಹಟಿ. ಸೊ ಮಿಜೋರಾಮು ದಿಸ್ಪುರ್. ಮೇಘಾಲಯ ಐಜವಾಲ. ಸೊ ಮೇಘಾಲಯ ಐಜವಾಲ ಅಲ್ಲ, ಸಾರಿ. ನಾಗಾಲ್ಯಾಂಡ್ ಕೊಹಿಮಾ, ಮಣಿಪುರ ಇಂಪಾಲ. ಸೊ A2 ಮತ್ತು B1. ಅಸ್ಸಾಂ ಬಂದ್ಬಿಟ್ಟು ಗುವಾಹಟಿ ಕರೆಕ್ಟ್ ಇದೆ. ಮಿಜೋರಾಮು ಐಜವಾಲ. ಮೇಘಾಲಯ ದಿಸ್ಪುರ್ ಕರೆಕ್ಟ್ ಹೇಳಿದೆ ಅನಿಸುತ್ತೆ. ಮೇಘಾಲಯ ಶಿಲ್ಲಾಂಗ್. ಸೊ ದಿಸ್ ಈಸ್ ರಾಂಗ್ ಇದೆ. ದಿಸ್ಪುರ್ ಅಲ್ಲ, ಫೋರ್ತ್ ಆಪ್ಷನಲ್ಲಿ ಬರಲ್ಲ, ಇಲ್ಲಿ 6th ಶಿಲ್ಲಾಂಗ್. ಮೇಘಾಲಯ ಬಂದ್ಬಿಟ್ಟು ಶಿಲ್ಲಾಂಗ್. ಆಪ್ಷನ್ 3 ವಾಸ್ ದ ಕರೆಕ್ಟ್ ಆನ್ಸರು. ನಾಗಾಲ್ಯಾಂಡ್ ಕೊಹಿಮಾ, ಮಣಿಪುರ ಇಂಪಾಲ, ಅಸ್ಸಾಂ ಗುವಾಹಟಿ, ಮಿಜೋರಾಂ ಐಜ್ವಾಲ, ಮೇಘಾಲಯ ಶಿಲ್ಲಾಂಗ್. ಸೊ ಆಪ್ಷನ್ 3 ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 34. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರು ಯಾರು ಅಂತ? ಸೊ ಈ ತಂಬಾಕು ಬಳಕೆಯನ್ನು ನಿಷೇಧಿಸಿದವರು ಯಾರು ಅಂತ IAS ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್, IAS ಅಲ್ಲೂ ಕೂಡ ಇದನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೊ ತಂಬಾಕನ್ನು ಪೋರ್ಚುಗೀಸರ ಕಾಲದಲ್ಲಿ ಅವರ ಪೀರಿಯಡಲ್ಲಿ ಜಾರಿಗೆ ತಂದಿದ್ದು ಅಕ್ಬರ್, ಆದರೆ ಅದನ್ನು ನಿಷೇಧ ಮಾಡಿದ್ದು ಜಹಾಂಗೀರ್. ಓಕೆನಾ? ಜಹಾಂಗೀರ್ ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 35. 2017ರಲ್ಲಿ ಪ್ರೊಫೆಸರ್ ಉಡುಪಿ ರಾಮಚಂದ್ರರವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅವರ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಗಾಗಿ ನೀಡಲಾಯಿತು. ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಗುರುತಿಸಿ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇವರು ಯಾರು? ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಇದ್ದಾರಲ್ಲ, ಇವರು ಒಬ್ಬರು ಸ್ಪೇಸ್ ಸೈಂಟಿಸ್ಟ್, ಇಸ್ರೋದಲ್ಲಿ ಚೇರ್ಮನ್ ಕೂಡ ಆಗಿದ್ರು. ಸೊ ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ಕ್ಷೇತ್ರಕ್ಕೆ ಇವರಿಗೆ ಪದ್ಮವಿಭೂಷಣ, 3rd ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಲ್ವಾ, 3ನೇ ಹೈಯೆಸ್ಟು ನಾಗರಿಕ ಸೇವಾ ಪ್ರಶಸ್ತಿ ಆಗಿರ್ತಕ್ಕಂಥ ಪದ್ಮವಿಭೂಷಣ ಪ್ರಶಸ್ತಿ ಇವರಿಗೆ ದೊರೆತಿದೆ.
ಕ್ವಶನ್ ನಂಬರ್ 36 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ ಎ.ಎಸ್. ಕಿರಣ್ ಕುಮಾರ್ ರವರ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು? ಡಾಕ್ಟರ್ ಕೆ ಸಿವನ್. ಡಾಕ್ಟರ್ ಕೆ ಸಿವನ್ ವಾಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 37. ಸೊ ಪಟ್ಟಿ 1ರಲ್ಲಿ ವಲಯಗಳನ್ನು ಕೊಟ್ಟಿದ್ದೆ, ಚಟುವಟಿಕೆಗಳು ಪ್ರಾಥಮಿಕ ವಲಯ ಅಂದರೆ ಸೆಕ್ಟರ್ಸ್ ಕೊಟ್ಟಿದ್ದಾರೆ. ಪ್ರೈಮರಿ ಸೆಕ್ಟರು, ಸೆಕೆಂಡರಿ ಸೆಕ್ಟರ್ಸ್ ತರಕ್ಕೆ ಪ್ರಾಥಮಿಕ ವಲಯ ಯಾವುದು, ದ್ವಿತೀಯ ವಲಯಕ್ಕೆ ಯಾವ್ದು ಸಂಬಂಧಪಟ್ಟಿದೆ ಅಂತ. ಸೊ ಪ್ರಾಥಮಿಕ ವಲಯ ಬಂದ್ಬಿಟ್ಟು ಗಣಿಗಾರಿಕೆ. ಫಸ್ಟ್ A2 ಪ್ರಾಥಮಿಕ ವಲಯಕ್ಕೆ ಗಣಿಗಾರಿಕೆ ಬರುತ್ತೆ. ಸೊ ಆಪ್ಷನ್ 3, ಆಪ್ಷನ್ 4ನ ಎಲಿಮಿನೇಟ್ ಮಾಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಎಲ್ಲ ಬರುತ್ತೆ. ಸೊ ದ್ವಿತೀಯ ವಲಯ ಬಂದ್ಬಿಟ್ಟು ತಯಾರಿಕೆ, ದ್ವಿತೀಯ ವಲಯ ತಯಾರಿಕೆ. ತೃತೀಯ ವಲಯ BPO ಮತ್ತು ಕರೆ ಕೇಂದ್ರಗಳು 4th, BPO ಮತ್ತು ಕರೆ ಕೇಂದ್ರಗಳು 4th. ಚತುರ್ಥ ವಲಯ ಬಂದು ಶೈಕ್ಷಣಿಕ ಸಂಶೋಧನೆಗಳು ಚತುರ್ಥ ವಲಯ. ಸೊ ಆಪ್ಷನ್ 2 ವಾಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಪ್ರಾಥಮಿಕ ಈ ವಲಯಗಳನ್ನೆಲ್ಲ ತಿಳ್ಕೊಂಡಿರ್ಬೇಕು. ಪ್ರೈಮರಿ ಸೆಕ್ಟರ್ಸ್ ಪ್ರಾಥಮಿಕ ವಲಯಕ್ಕೆ ಕೃಷಿ ಬರುತ್ತೆ, ಗಣಿಗಾರಿಕೆ ಬರುತ್ತೆ, ಫಾರೆಸ್ಟ್ರಿ ಬರುತ್ತೆ, ಫಾರ್ಮಿಂಗು, ಹಂಟಿಂಗು, ಫಿಶರೀಸು, ಮೀನುಗಾರಿಕೆ, ಇದೆಲ್ಲ ಪ್ರೈಮರಿ ಸೆಕ್ಟರ್ಗೆ ಬರ್ತಕ್ಕಂಥದ್ದು ಪ್ರಾಥಮಿಕ ವಲಯಕ್ಕೆ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಸೊ ದ್ವಿತೀಯ ವಲಯಕ್ಕೆ ಅಂದರೆ ಮ್ಯಾನುಫ್ಯಾಕ್ಚರ್ಸು. ಈ ಪ್ರಾಥಮಿಕ ವಲಯದಿಂದ ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಗೂಡ್ಸು ಬರುತ್ತಲ್ಲ, ಅದೆಲ್ಲ ದ್ವಿತೀಯ ವಲಯಕ್ಕೆ ಬರುತ್ತೆ. ತೃತೀಯ ವಲಯ ಅಂದರೆ ಶೈಕ್ಷಣಿಕಕ್ಕೆ ಸೇಲ್ಸು, ಈ ರಿಪೇರ್ ಸರ್ವೀಸಸ್ ಇರುತ್ತಲ್ಲ, ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸು. ಸೊ ಇದೆಲ್ಲ ಟರ್ಷರಿ ಸೆಕ್ಟರ್ಸು ತೃತೀಯ ವಲಯಕ್ಕೆ ಬರತಕ್ಕಂಥದ್ದು. ಚತುರ್ಥ ವಲಯ ಅಂದರೆ ಈ ಶೈಕ್ಷಣಿಕ ಸಂಶೋಧನೆಗಳು, ಕಂಪ್ಯೂಟಿಂಗು ಮತ್ತು ಕನ್ಸಲ್ಟೆನ್ಸೀಸು, ಈ ಥರದವೆಲ್ಲ ಬರ್ತಕ್ಕಂಥದ್ದೇ ಚತುರ್ಥ ವಲಯ. ಫೈನ್. ಸೊ ಕ್ವಶನ್ ನಂಬರ್ 38. ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯ ಕಾರಣದಿಂದ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಈಕೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿ ಅವಶ್ಯಕತೆ ಇದೆ ಅಂತ. ಸೊ ಇದು ಏನು ನ್ಯೂಸ್ ಅನ್ನೋದೇ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮಗೆ ನೋಡಿ, ಇಲ್ಲಿ ಓಸ್ಲೋ ಅಂತ ಇದೆ. ಓಸ್ಲೋ ಯಾವುದರ ರಾಜಧಾನಿ ಅಂತ ಗೊತ್ತರೆ 100% ಈಸಿಯಾಗಿ ಆನ್ಸರ್ಸ್ ಮಾಡ್ಬೋದು. ಸೊ ನಾರ್ವೆಯ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಓಸ್ಲೋ. ಸೊ ನೋಡಿ, ಇಲ್ಲಿ ಆಪ್ಷನ್ಸಲ್ಲಿ ನಾರ್ವೆಯನ್ ಕ್ರೋನ್ ಅಂತ ಇದೆ. ಸೊ ಈ ಕರೆನ್ಸಿ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನಾರ್ವೆಯ ರಾಜಧಾನಿ ಓಸ್ಲೋ, ಅದು ಗೊತ್ತಿದ್ರೆ ನಾರ್ವೆಯನ್ ಕ್ರೋನ್ ಅಂತ ಆರಾಮಾಗಿ ಆನ್ಸರ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಕ್ವಶನ್ ನಂಬರ್ 39. ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಹೌದು, ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸತ್ಯವಾದದ್ದು ಅಂತ. ಸೊ ಫಸ್ಟ್ ನೋಡಿ, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ತಲಕಾವೇರಿಯಲ್ಲಿ ಅದು ಉಗಮವಾಗುತ್ತದೆ. ಇದು ತಪ್ಪು. ಉಗಮವಾಗ್ತಕ್ಕಂಥದ್ದು ಬ್ರಹ್ಮಗಿರಿ ಬೆಟ್ಟದಲ್ಲಿ, ಕೊಡಗು ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾವೇರಿ ನದಿಯ ಉಗಮವಾಗ್ತಕ್ಕಂಥದ್ದು 765 ಕಿಲೋಮೀಟರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಳಿ ಜೋಗ ಜಲಪಾತ ಸಂಬಂಧವಿಲ್ಲ, ಇದು ಶರಾವತಿ ರಿವರು. ಹೇಮಾವತಿ ನದಿಯು ಇದರ ಉಪನದಿಗಳಲ್ಲಿ ಒಂದು, 100% ಕರೆಕ್ಟು. ಕಬಿನಿ ನದಿಯು ಅದರ ಉಪನದಿಗಳಲ್ಲಿ ಒಂದಾಗಿಲ್ಲ ಅಂತ ಇದೆ, ಕಬಿನಿನೂ ಕೂಡ ಅದರ ಉಪನದಿ. ಸೊ ಶಿಂಷಾ, ಲೋಕಪಾವನಿ, ಹೇಮಾವತಿ, ಸೊ ಎಕ್ಸೆಟ್ರಾ ತುಂಬ ಬರುತ್ತೆ. ನೀವು ಕಾವೇರಿ ರಿವರ್ ಬಗ್ಗೆ, ಕೃಷ್ಣ ರಿವರ್ ಬಗ್ಗೆ 100% ಫುಲ್ ಡೀಟೇಲಾಗಿ ತಿಳ್ಕೊಂಡಿರ್ಬೇಕು. ಸೊ ಓಕೆನಾ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಹೇಮಾವತಿ ನದಿಯು ಇದರ ಉಪನದಿಗಳಲ್ಲಿ ಒಂದಾಗಿದೆ. ಸೊ 40, ಕ್ವಶನ್ ನಂಬರ್ 40. ಈ ಕೆಳಗಿನವುಗಳಲ್ಲಿ ಯಾವುದು 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ ಅಂತ ಇದೆ. ಸೊ ಫಸ್ಟ್ ಜನರೇಷನ್ ಬಯೋಫಿಯಲ್ ಅಂತ ಬರುತ್ತೆ, ಜೈವಿಕ ಇಂಧನದ್ದು. ಸಕ್ಕರೆಯನ್ನುಳ್ಳ ಬೆಳೆಗಳಿಂದ ಎಥನಾಲ್ ಉತ್ಪತ್ತಿಯಾಗುವಿಕೆ ಅಂತ ಇದೆ. ಸೊ ಇದು ಶುಗರಿಂದ, ಇದು ಬಂದ್ಬಿಟ್ಟು ಫಸ್ಟ್ ಜನ್ರೇಷನ್ಗೆ ಸಂಬಂಧಪಡೋದು. ಇದು ಫುಡ್ ಕ್ರಾಪ್ಸು, ವೀಟು ಮತ್ತು ಶುಗರ್ಗೆ ಸಂಬಂಧಪಡೋದು ಫಸ್ಟ್ ಜನ್ರೇಷನ್ನು, ಅದು ತಪ್ಪು. ಎಣ್ಣೆ ಕಾಳುಗಳಿಂದ ಜೈವಿಕ ಡೀಸೆಲ್ನ ಉತ್ಪತ್ತಿ, ಇದು ತಪ್ಪು. ಸ್ಟಾರ್ಚನ್ನು ಹೊಂದಿರುವ ಬೆಳೆಗಳಿಂದ ಎಥನಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಇದು ತಪ್ಪು. ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ ಜೀವರಾಶಿ ಬಯೋಮಾಸ್ನಿಂದ ಈ ಸೆಕೆಂಡ್ ಜನ್ರೇಷನ್ದು ಉತ್ಪತ್ತಿ ಮಾಡ್ತಕ್ಕಂಥದ್ದು ಜೈವಿಕ ಇಂಧನಗಳು, ತಯಾರಾದ ಜೈವಿಕ ಇಂಧನಗಳು. ಸೊ ಆಪ್ಷನ್ 4 ವಾಸ್ ದ ಕರೆಕ್ಟ್ ಆನ್ಸರು. ಫಸ್ಟ್ ಜನ್ರೇಷನ್ನು, ಸೆಕೆಂಡ್ ಜನ್ರೇಷನ್ನು, ಥರ್ಡ್ ಜನ್ರೇಷನ್ ಅಂತ ಬರುತ್ತೆ ಈ ಜೈವಿಕ ಇಂಧನದಲ್ಲಿ. ಫಸ್ಟ್ ಜನ್ರೇಷನ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಫುಡ್ ಕ್ರಾಪ್ಸು, ಏನು ಆಹಾರದ ಬೆಳೆಗಳು ಏನೇನು ಬರುತ್ತೆ, ಭತ್ತ,
ಈ ಶುಗರು ಇದಕ್ಕೆ ಸಂಬಂಧಪಟ್ಟಂಥದ್ದು ಇದರಿಂದ ಮಾಡ್ತಕ್ಕಂಥದ್ದೇ ಜೈವಿಕ ಇಂಧನವನ್ನು ಫಸ್ಟ್ ಜನ್ರೇಷನ್. ಸೆಕೆಂಡ್ ಜನ್ರೇಷನ್ ನಾನ್ ಫುಡ್ ಕ್ರಾಪ್ಸು, ಓಕೆನಾ, ಜೀವಕೋಶಗಳ ಸ್ಪಂಜು ಅಂತ ಏನು ಕರಿತೀವಿ, ಈ ಸೆಲ್ಯುಲೋಸ್ ಫೈಬರ್ಸ್ ಅಂತ ಕರಿತೀವಲ್ಲ, ಅದರಿಂದ ಮಾಡ್ತಕ್ಕಂಥದ್ದೇ ಸೆಕೆಂಡ್ ಜನ್ರೇಷನ್. ಈ ಥರ್ಡ್ ಜನ್ರೇಷನ್ ಇದೆಯಲ್ಲ, ಇದು ಆಲ್ಗೇಸು, ಆಲ್ಗೆಗಳಿಂದ ಜೈವಿಕ ಇಂಧನ ತಾಂತ್ರಿಕತೆಯನ್ನು ಮಾಡ್ತಕ್ಕಂಥದ್ದೇ ಥರ್ಡ್ ಜನ್ರೇಷನ್. ಓಕೆನಾ, ಇದು ಈ ಕ್ವಶನ್ಗೆ ಫೋರ್ತ್ ವಾಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 4 ವಾಸ್ ದ ರೈಟ್ ಆನ್ಸರ್. ಸೊ ಗೈಸ್, ಕ್ವಶನ್ ನಂಬರ್ 41 ನೋಡಿ. 30 ಡಿಗ್ರಿಯಿಂದ 50 ಡಿಗ್ರಿ ನಾರ್ತ್ವರೆಗಿನ ಮಧ್ಯ ಅಕ್ಷಾಂಶಗಳು ಮತ್ತು 30 ಡಿಗ್ರಿಯಿಂದ 40 ಡಿಗ್ರಿ ಸೌತ್ವರೆಗಿನ ದಕ್ಷಿಣ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗದುದ್ದಕ್ಕೂ ಮೆಡಿಟೇರಿಯನ್ ವಾಯುಗುಣವು ಕಂಡುಬರುವುದು ಸಾಮಾನ್ಯವಾಗಿ ಪಶ್ಚಿಮ ಮಾರುತದ ಪ್ರಬಲತೆಯ ನಡುಕಟ್ಟಿನಲ್ಲಿರುತ್ತದೆ. ಈ ವಾಯುಗುಣದ ನಮೂನೆ ಲಕ್ಷಣಗಳೊಂದಾಗಿದೆ. ಯಾವುದು ಮೆಡಿಟೇರಿಯನ್ನ ಪ್ರಮುಖ ಲಕ್ಷಣ ಅಂದರೆ, ಸೊ ಆಪ್ಷನ್ ಸೆಕೆಂಡ್, ಬೆಚ್ಚನೆಯಿಂದ ಬಿಸಿಯವರೆಗಿನ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಅಥವಾ ಮೃದುವಿನಿಂದ ತಂಪಿನವರೆಗಿನ ಆರ್ದ್ರ ಚಳಿಗಾಲಗಳು. 100% ಇದೇ ಕರೆಕ್ಟು. ಆಪ್ಷನ್ ಬಿ ವಾಸ್ ದ ಕರೆಕ್ಟ್ ಆನ್ಸರ್ಸು. ಓಕೆ, ಕ್ವಶನ್ ನಂಬರ್ 42. ಈ ಕೆಳಗಿನ ಯಾವ ಜೀವ ಭೌಗೋಳಿಕ ಪ್ರದೇಶದಲ್ಲಿ ಜೀವ ವೈವಿಧ್ಯತ ಬಿಸಿ ತಾಣವಾದ ಕೆರೆಬಿಯನ್ ದ್ವೀಪಗಳು ಕಂಡುಬರುತ್ತವೆ? ಕೆರೆಬಿಯನ್ ಐಲ್ಯಾಂಡ್ಸ್ ದ್ವೀಪಗಳು ಎಲ್ಲಿ ಕಂಡುಬರುತ್ತವೆ ಅಂತ. ಸೊ ಇದು ಬರೋದು ಉತ್ತರ ಮತ್ತು ಮಧ್ಯ ಅಮೆರಿಕದಲ್ಲಿ. ಸೊ ಈ ಗಲ್ಫ್ ಆಫ್ ಮೆಕ್ಸಿಕೋ, ಆಗ್ನೇಯ ಭಾಗದ ಗಲ್ಫ್ ಆಫ್ ಮೆಕ್ಸಿಕೋಗಳಲ್ಲಿ, ಮತ್ತು ಈ ಉತ್ತರ ಅಮೆರಿಕ ಖಂಡದಲ್ಲಿ, ಉತ್ತರ ಅಮೆರಿಕ ಭಾಗದಲ್ಲಿ, ಮತ್ತು ಪೂರ್ವ ಮಧ್ಯ ಅಮೆರಿಕ ಭಾಗದಲ್ಲಿ. ಸೊ ಇಲ್ಲಿ ಈ ಕೆರೆಬಿಯನ್ ದ್ವೀಪಗಳು ಕಂಡುಬರುತ್ತೆ. ಸೊ ಕ್ವಶನ್ ನಂಬರ್ 43. ಬೆಳಕು ಉತ್ಸರ್ಜಿಸುವ ಡಯೋಡ್ ದ್ವೀಪಗಳು ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ CFL ದೀಪಗಳೊಂದಿಗೆ ಹೋಲಿಸಬಹುದು. ಸೊ LED ಮತ್ತು CFL ಇವುಗಳೊಂದಿಗೆ ಕಂಪ್ಯಾರಿಸನ್ ಮಾಡಬೇಕು. ಸೊ ಏನಂದರೆ, ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು, ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನುಳ್ಳವು, ಅಗ್ಗವಾಗಿದೆ ಅಂತ ಇದೆ. ಸೊ LED ಬಲ್ಬ್ಸ್ ಇದೆಯಲ್ಲ, ಈ LED ಬಲ್ಬು ಈ ಕಾಂಪ್ಯಾಕ್ಟ್ ಫ್ಲೋರೋಸೆಂಟಿಗೆ ಕಂಪೇರ್ ಮಾಡಿದ್ರೆ ಸೊ ಲೆಸ್ ವೋಲ್ಟೇಜು, ಕಡಿಮೆ ವೋಲ್ಟೇಜು, ಆಮೇಲೆ ಮೋರ್ ಎನರ್ಜಿ, ತುಂಬ ಎನರ್ಜಿಯನ್ನು ಕೊಡುತ್ತೆ. ಬಿಕಾಸ್ ನೋಡಿ, ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಬೆಳಕನ್ನು ತುಂಬ ಬಿಡುಗಡೆ ಮಾಡುತ್ತೆ LED ಬಲ್ಬ್ಸು. ಸೊ ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುತ್ತೆ, ಇದು ಕರೆಕ್ಟ್ ಆನ್ಸರು. ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನು ಉಳ್ಳವಾಗಿದೆ. ಓಕೆನಾ, ಬಿ ಆಲ್ಸೋ ಕರೆಕ್ಟ್ ಆನ್ಸರು. ಇದು ಹಗ್ಗವಾಗಿದೆ ಅಂತ ಇದೆ, ಅಂದರೆ ಚೀಪ್ ಇದೆ, ಚೀಪ್ ಪ್ರೈಸು, ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಇದೆ. ಸೊ ಇದು ರಾಂಗು. ಸೊ CFLಗೆ ಕಂಪೇರ್ ಮಾಡಿದ್ರೆ LED ಬಲ್ಬ್ಸ್ದು ಪ್ರೈಸಸ್ಸು ಜಾಸ್ತಿ ಇರುತ್ತೆ. ಸೊ ಆಪ್ಷನ್ A ಆ್ಯಂಡ್ B ವಾಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಸೆಕೆಂಡ್ ಆಪ್ಷನ್ A ಆ್ಯಂಡ್ B ಆರ್ ದ ರೈಟ್ ಆನ್ಸರ್ಸ್. ಕ್ವಶನ್ ನಂಬರ್ 44. ವಿದ್ಯುತ್ ಉಪಕರಣಗಳು ತಾರಾ ರೇಟಿಂಗ್ಗಳನ್ನು ಹೊಂದಿವೆ. ಅಂದರೆ ಇವು 5 ಸ್ಟಾರ್ ಅಂತ ಏನೋ ರೇಟಿಂಗ್ಸ್ ಕೊಡ್ತಾರಲ್ಲ, ಆ ರೀತಿಯ ಫಾರ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಗೆ ಅಧಿಕ ತಾರಾ ಸಂಖ್ಯೆಗಳನ್ನು ಹೊಂದಿರುವುದರಿಂದ ಕೆಳಗಿನವುಗಳಲ್ಲಿ ಯಾವುದು ಮಹತ್ವಪೂರಿತವಾಗಿದೆ ಅಂತ. ಸೊ ಇದು ಉಪಕರಣದ ದೀರ್ಘಕಾಲದ ಜೀವಿತಾವಧಿ ಅಂತ ಇದೆ. ಸೊ ಇದು ರಾಂಗು. ಕಠಿಣ ರೀತಿಯ ಗುಣಮಟ್ಟದ ಪರೀಕ್ಷೆಗಳನ್ನು ಕೈಗೊಳ್ಳಲಾಗಿರುವುದು, ಇದು ತಪ್ಪು. ಉಪಕರಣದ ಅಧಿಕ ಶಕ್ತಿ ದಕ್ಷತೆ, ಇದು ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಸೆಕೆಂಡ್ ಆಪ್ಷನ್ ರೈಟ್. ಓಕೆನಾ, 44th. ಸೊ ಸಿ ವಾಸ್ ದ ಉಪಕರಣದ ಅಧಿಕ ಶಕ್ತಿ ದಕ್ಷತೆ ಅಂತ ಆನ್ಸರ್. ಕ್ವಶನ್ ನಂಬರ್ 45. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದನು ಅಂತ. ಸೊ ಸೂಪರ್ ಕ್ವಶನ್ ಇದು ಕೂಡ. ಸೊ 1ನೇ ಬುಕ್ ವಾಸ್ ದ ಕರೆಕ್ಟ್ ಆನ್ಸರು. 1774ರಲ್ಲಿ 1ನೇ ಬುಕ್ಕ ವಿಜಯನಗರದಿಂದ 1ನೇ ಬುಕ್ಕ ವಿಜಯನಗರದ ಅರಸನಾಗಿರ್ತಕ್ಕಂಥ ಚೀನಾದ ಸಾಮ್ರಾಟನ ಬಳಿಗೆ ಒಬ್ಬ ರಾಯಭಾರಿಯನ್ನು ಕಳಿಸ್ತಾನೆ. ಸೊ ಕ್ವಶನ್ ನಂಬರ್ 46. ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಹೌದು. ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದಡಿ ಬರುತ್ತದೆ? ಸೊ ಸಲಹಾ ಅಧಿಕಾರ ವ್ಯಾಪ್ತಿ, ಮೇಲ್ಮನವಿಯ ಅಧಿಕಾರ ವ್ಯಾಪ್ತಿ, ಮೂಲ ಅಧಿಕಾರ ವ್ಯಾಪ್ತಿ, ಸಂವಿಧಾನಾತ್ಮಕ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರ ವ್ಯಾಪ್ತಿ ಬರುತ್ತೆ. ಮೂಲ ಅಧಿಕಾರ ವ್ಯಾಪ್ತಿ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರಕ್ಕೂ ಯಾವುದಾದ್ರೂ ಒಂದು ಸ್ಟೇಟು ಸರ್ಕಾರಕ್ಕೂ ಏನಾದರೂ ನಡುವಣ ಏನಾದರೂ ವ್ಯಾಜ್ಯಗಳು ಉಂಟಾದರೆ ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಪಡೆದುಕೊಳ್ಳುತ್ತೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು 2 ಸ್ಟೇಟ್ಗಳ ನಡುವೆ ಅಥವಾ
ಈ ಬೇರೆ ಬೇರೆ ಡಿಫ್ರೆಂಟ್ ಈಗ ಎರಡು ಅಥವಾ 3 ಸ್ಟೇಟ್ಗಳ ನಡುವೆ ಏನಾದರೂ ವ್ಯಾಜ್ಯಗಳ ಉಂಟಾದರೆ ಇಂಥ ಕೇಸಸ್ಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ ಎಲ್ಲಿಗೆ ಹೋಗುತ್ತೆ? ಸರ್ವೋಚ್ಚ ನ್ಯಾಯಾಲಯವು ಈ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಓಕೆ, ಸೊ ಆಪ್ಷನ್ ಸಿ ಥರ್ಡ್ ವಾಸ್ ದ ಕರೆಕ್ಟ್ ಆನ್ಸರ್. ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಬೋಧನೆಯನ್ನು ಯಾವ ದೇಶವು ಇತ್ತೀಚೆಗೆ ನಿಷೇಧಿಸಿದೆ? ಸೊ ಇದನ್ನು ನಿಷೇಧ ಮಾಡಿದ್ದು ಇರಾನ್ ವಾಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 48, ಲೋಕಸಭೆ ಸಭಾಧ್ಯಕ್ಷರನ್ನು ಅಂದರೆ ಸ್ಪೀಕರ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ಆಪ್ಷನ್ 1 ನೋಡಿ, ರಾಷ್ಟ್ರಾಧ್ಯಕ್ಷರು ಇಚ್ಛಿಸುವವರೆಗೂ ಅವರು ಅಧಿಕಾರದಲ್ಲಿರಬಹುದು. ಲೋಕಸಭಾ ಸಭಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಿಗೂ ಸಂಬಂಧ ಬರಲ್ಲ, ಅದನ್ನು ಅವ್ರು ಎಲೆಕ್ಟ್ ಮಾಡೋದು ಸಂಸತ್ತು, ಅಲ್ಲಿ ಲೋಕಸಭೆಯ ಸದಸ್ಯರು ಎಲೆಕ್ಟ್ ಮಾಡ್ತಾರೆ. ಸೊ ಅವರು ಚುನಾವಣಾ ವೇಳೆಯಲ್ಲಿ ಸದನದ ಸದಸ್ಯನಾಗಿರಬೇಕೆಂದಿಲ್ಲ, ಆದರೆ ಆತನ ಚುನಾವಣೆಯ ದಿನಾಂಕದಿಂದ 6 ತಿಂಗಳೊಳಗೆ ಅವರ ಸದನದ ಒಬ್ಬ ಸದಸ್ಯನಾಗಬೇಕು. ಇದು ತಪ್ಪು. ಆತನ ಸಹಜ ಅಧಿಕಾರಾವಧಿಗೆ ಮುನ್ನವೇ ಸದನವು ವಿಸರ್ಜನೆಗೊಂಡಲ್ಲಿ ಆತನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಸೊ ಇದು ತಪ್ಪು. ಆತನು ರಾಜೀನಾಮೆ ನೀಡುವ ಉದ್ದೇಶವಿದ್ದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪಸಭಾಧ್ಯಕ್ಷರಿಗೆ ನೀಡಬೇಕು. ಹೌದಲ್ವಾ? ಪ್ರೆಸಿಡೆಂಟ್ ಹಿಂಗೆ ರಾಜೀನಾಮೆ ನೀಡಬೇಕಾದ್ರೆ ವೈಸ್ ಪ್ರೆಸಿಡೆಂಟಿಗೆ ಕೊಡ್ತಾರೋ, ಹಂಗೆ ಸ್ಪೀಕರು ಅಂದರೆ ಸಭಾಧ್ಯಕ್ಷ, ಲೋಕಸಭೆಯ ಸಭಾಧ್ಯಕ್ಷ ರಾಜೀನಾಮೆ ನೀಡಬೇಕಾದ್ರೆ ಉಪಸಭಾಧ್ಯಕ್ಷರಿಗೆ ಅವರ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ. ಆಪ್ಷನ್ ಡಿ ಫೋರ್ತ್ ವಾಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ 49, ಈ ಕೆಳಗಿನ ಯಾವ ರಾಜ್ಯ ಅಥವಾ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ? ಯಾವುದು ಹೊಂದಿಲ್ಲ? ಸೊ ಉತ್ತರ ಪ್ರದೇಶ ಇದೆ, ಕರ್ನಾಟಕ ಇದೆ, ಛತ್ತೀಸ್ಗಢ ಮತ್ತು ಜಾರ್ಖಂಡಲ್ಲಿ ಇಲ್ಲ. ಸಿ ಆ್ಯಂಡ್ ಡಿ ವಾಸ್ ದ ರೈಟ್ ಆನ್ಸರ್ಸ್. ಸೊ ಯಾವ್ಯಾವುದು ವಿಧಾನ ಪರಿಷತ್ತನ್ನು ಹೊಂದಿದೆ ಅಂದರೆ ಕರ್ನಾಟಕ ಹೊಂದಿದೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಮೇಲೆ ಬಿಹಾರ, ಜಮ್ಮು ಕಾಶ್ಮೀರ, ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ. ಈ ಸ್ಟೇಟ್ಗಳು 7 ಸ್ಟೇಟ್ಗಳು ವಿಧಾನ ಪರಿಷತ್ತನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟು, ಎಲ್ಲ ಸ್ಟೇಟ್ ನೆನಪಿಟ್ಕೊಂಡಿರಿ. ಸೊ 58th ಕ್ವಶನ್ನು, ಪ್ರವಾಸೋದ್ಯಮದ ಟ್ಯಾಗ್ಲೈನ್ಸ್ ಕೊಟ್ಟಿದ್ದಾರೆ, ಘೋಷಣಾ ವಾಕ್ಯಗಳು ಮತ್ತು ಭಾರತದ ರಾಜ್ಯಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿಲಿ, ಗಾಡ್ಸ್ ಓನ್ ಕಂಟ್ರಿ ಅಂತ, ದೇವರ ಸ್ವಂತ ನಾಡು ಅಂತ ಕರೆಯೋದು ಕೇರಳವನ್ನು. ಸೊ ಕೇರಳವನ್ನು ದೇವರ ಸ್ವಂತ ನಾಡು ಅಂತ ಕರಿತೇವೆ. ಮತ್ತು ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ, ಒಂದು ರಾಜ್ಯ ಅನೇಕ ವಿಶ್ವಗಳು. ಇದನ್ನೇ ನಾವು ಕರ್ನಾಟಕದವ್ರೆ ಯಾವುದು. ಸೊ A2B1 ಅಂದರೆ ಆಪ್ಷನ್ ಬಿ ವಾಸ್ ದ ಕರೆಕ್ಟ್ ಆನ್ಸರ್ಸು. ಏನಕ್ಕೆ ಹಂಗೆ ಕರೀತಾರೆ ಅಂದರೆ ನಮ್ಮದು ಮಲಬಾರ್ ಕೋಸ್ಟ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಅಂದರೆ ಒಂದೇ ಸ್ಟೇಟಲ್ಲಿ ಎಲ್ಲ ವಿಶ್ವದಲ್ಲಿ ಏನೇನು ನೋಡ್ತೀವೋ ಅದನ್ನೆಲ್ಲ ನಮ್ಮ ಸ್ಟೇಟಲ್ಲೇ ನೋಡ್ಬೋದು ಅಂತ, ಕಲ್ಚರ್ ಆಗಿರಲಿ ಅಲ್ವಾ, ಆ ಥರಕ್ಕೆ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ, ಎಲ್ಲವೂ ಶಕ್ಯವಿದೆ ಅಂತ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಆಂಧ್ರ ಪ್ರದೇಶ. ಸಿ ಫೋರ್ತು. ವಿಸ್ಮಯಕಾರಿ ಭಾರತದ ಹೃದಯ ಅಂತ, ಸೊ ಮಧ್ಯಪ್ರದೇಶಕ್ಕೆ ಕರೀತಾರೆ. ಸೊ ಆಪ್ಷನ್ ಸೆಕೆಂಡ್ ವಾಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 50ಕ್ಕೆ ಕರೆಕ್ಟು. ಸೊ ಈ ಏನಿದು ದೇವರ ಸ್ವಂತ ನಾಡು, ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರಲ್ಲ, ಅದನ್ನು ಯುನೈಟೆಡ್ ಸ್ಟೇಟ್ಸ್ಗೂ ಕರೀತಾರೆ, ಆಸ್ಟ್ರೇಲಿಯನ್ನು ಕರೀತಾರೆ, ನ್ಯೂಜಿಲ್ಯಾಂಡು, ಸ್ಕಾಟ್ಲ್ಯಾಂಡು, ವೇಲ್ಸ್ಗೆ ಗಾಡ್ಸ್ ಓನ್ ಕಂಟ್ರಿ, ದೇವರ ಸ್ವಂತ ನಾಡು ಅಂತಲೂ ಕೂಡ ಕರೀತಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್, ಏನು ಸ್ಲೋಗನ್ ಯಾವ ಸ್ಟೇಟ್ಸ್ಗಿದೆ ಅಂತ. ಸೊ 50 ಕ್ವಶನ್ಸ್ ನೋಡಿ, ನಿಮಗೆ 99% ಫನ್ ಆ್ಯಂಡ್ 1% ಲ್ಯಾಂಡ್ ಅಂತ ಯಾವ ರಾಜ್ಯವನ್ನು ಕರೀತಾರೆ ನೋಡೋಣ, ಕಮೆಂಟ್ ಮಾಡಿ. 99% ಫನ್ ಆ್ಯಂಡ್ 1% ಲ್ಯಾಂಡ್. ಓಕೆನಾ? ಲ್ಯಾಂಡ್ ಆಫ್ ಫೆಸ್ಟಿವಲ್ ಅಂತ ಯಾವುದನ್ನು ಕರೀತಾರೆ? ಇಂಡಿಯಾ ಬಿಗಿನ್ಸ್ ಹಿಯರ್ ಅಂತ ಪಂಜಾಬನ್ನು ಕರೀತಾರೆ. ಓಕೆನಾ? ಇನ್ಕ್ರೆಡಿಬಲ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಯಾವುದನ್ನು ಕರೀತಾರೆ? ಅನ್ಲಿಮಿಟೆಡ್ ಅಂತ ಯಾವ ಸ್ಟೇಟನ್ನು ಕರೀತಾರೆ? ಹೀಗೆ ಆ ಲೋಗೋಸ್ಗಳನ್ನು ನೆನ್ಪಿಟ್ಕೊಂಡು ಸೊ ನೀವು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ದ ಫಸ್ಟ್ ಪಾರ್ಟ್, 50 ಕ್ವಶನ್ಸು. ನಾನು ಸೆಕೆಂಡ್ ಪಾರ್ಟಲ್ಲಿ ಇನ್ನು ಮುಂದಿನ 50 ಕ್ವಶನ್ಸ್ಗಳನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಹ್ಯಾವ್ ಎನ್ ಆಸಮ್ ಡೇ. ನಮಸ್ಕಾರ.